ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೋತೃಗಳಿಗೆ ಶ್ರೀ ರಾಮಕೃಷ್ಣಾಶ್ರಮದ ಸೋಮನಾಥಾನಂದರ ವ್ಯಾಖ್ಯಾನ ಸಹಿತ ಭಗವದ್ಗೀತೆಯಲ್ಲಿ ಮೋಕ್ಷ ಸನ್ಯಾಸ ಯೋಗ ಎಂಬ ಅಷ್ಟಾದಶೋಧ್ಯಾಯಕ್ಕೆ ಸ್ವಾಗತ. ಶ್ಲೋಕ 18ರಿಂದ 39. ಅಥ ಅಷ್ಟಾದಶೋಧ್ಯಾಯಃ ಮೋಕ್ಷ ಸನ್ಯಾಸ ಯೋಗಃ. ಜ್ಞಾನಂ ಜ್ಞೇಯಂ ಪರಿಜ್ಞಾತಾ ತ್ರಿವಿಧಾ ಕರ್ಮ ಚೋದನಾ ಕರಣಂ ಕರ್ಮ ಕರ್ತೇತಿ ತ್ರಿವಿಧ ಕರ್ಮ ಸಂಗ್ರಹ. ಕರ್ಮ ಪ್ರೇರಣೆಯಲ್ಲಿ ಜ್ಞಾನ, ಜ್ಞೇಯ, ಪರಿಜ್ಞಾತೃಗಳೆಂದು 3 ವಿಧ. ಕರ್ಮದ ಅಂಗ 3 ಬಗೆಯಾಗಿದೆ. ಅದೇ ಇಂದ್ರಿಯ, ಕ್ರಿಯೆ, ಕರ್ತೃ. ಮನುಷ್ಯ ಒಂದು ಆಸೆಯಿಂದ ಪ್ರಚೋದಿತನಾದಾಗ ಕರ್ಮವನ್ನು ಮಾಡುತ್ತಾನೆ. ಆ ಪ್ರಚೋದನೆಯನ್ನು ವಿಭಜನೆ ಮಾಡಿದರೆ ಅದರಲ್ಲಿ 3 ಭಾಗವಿದೆ. ಮೊದಲನೆಯದೇ ಪರಿಜ್ಞಾತೃ. ಅವನು ತಿಳಿದುಕೊಳ್ಳ ಬಯಸುವವನು. ಅನಂತರ ಆ ವಸ್ತು ಇವನ ಮೇಲೆ ತನ್ನ ಪರಿಣಾಮವನ್ನು ಬಿಡುತ್ತದೆ. ಅದು ಜ್ಞಾನ. ಉದಾಹರಣೆಗೆ, ಒಂದು ಕ್ಯಾಮರಾ ಇದೆ, ಅದರಲ್ಲಿ ಲೆನ್ಸ್ ಇದೆ. ಅದು ಜ್ಞಾತೃಗಿದ್ದ ಹಾಗೆ. ಅದು ತನ್ನಿಂದ ಹೊರಗೆ ಬರುವ ಬೆಳಕನ್ನು ಹಿಡಿಯುವುದು. ಹೊರಗಿರುವ ವಸ್ತುವೇ ಜ್ಞೇಯವೆಂದು ತಿಳಿದುಕೊಳ್ಳಬೇಕಾಗುವುದು. ಹೊರಗಿನ ವಸ್ತುವಿನ ಛಾಯೆ ಒಳಗೆ ಇರುವ ಫಿಲಂನ ಮೇಲೆ ಬೀಳುವುದು. ಆಗ ಅಲ್ಲಿ ಒಂದು ಚಿತ್ರವಾಗುವುದು. ಅದು ಜ್ಞಾನ. ನಾನು ಜ್ಞಾತೃ. ನನ್ನಿಂದ ಹೊರಗಡೆ ಇರುವ ವಸ್ತು ಜ್ಞೇಯ. ಅದು ನನ್ನ ಮನಸ್ಸಿನ ಮೇಲೆ ಬಿಡುವ ಪರಿಣಾಮವೇ ಜ್ಞಾನ. ನಾವೊಂದು ಸೂಕ್ಷ್ಮ ಯಂತ್ರ ಹೇಗೆ ಕೆಲಸ ಮಾಡುತ್ತಿದೆ ಎಂಬುದನ್ನು ತಿಳಿದುಕೊಳ್ಳಬೇಕಾದರೆ ಅದನ್ನು ಬಿಚ್ಚಿ ಪ್ರತಿಯೊಂದು ಭಾಗವು ಯಾವ ಕೆಲಸವನ್ನು ಮಾಡುತ್ತದೆ ಎಂಬುದನ್ನು ಕಂಡುಹಿಡಿಯಬೇಕು. ಆಗಲೇ ಆ ಯಂತ್ರದ ಸೂಕ್ಷ್ಮ ನಮಗೆ ಗೊತ್ತಾಗಬೇಕಾದರೆ. ಅದರಂತೆಯೇ ಮನಸ್ಸಿನಲ್ಲಿ ಹಲವು ರೀತಿಯ ಜ್ಞಾನಗಳಿವೆ. ಆ ಜ್ಞಾನ ಹೇಗೆ ಉಂಟಾಯಿತು ಎಂಬುದನ್ನು ತಿಳಿದುಕೊಳ್ಳಬೇಕು. ಆಗಲೇ ಅವುಗಳ ಮೇಲೆ ನಮಗೆ ಒಂದು ಸ್ವಾಧೀನ ಬರುವುದು. ಕೆಲಸವನ್ನು ಮಾಡಿಸುವುದರಲ್ಲಿ ಕೂಡ 3 ಭಾಗಗಳಿವೆ. ಕರ್ತೃ, ಅದನ್ನು ಮಾಡುವವನು. ಇವನೇ ಜ್ಞಾತೃವೂ ಆಗಿರುವನು. ಮುಂಚೆ ಇದನ್ನು ತಿಳಿದುಕೊಳ್ಳುತ್ತಾನೆ. ಅನಂತರ ಇವನು ಕೆಲಸ ಮಾಡುತ್ತಾನೆ. ಇನ್ನು 2ನೆಯ ಭಾಗವೇ ಕರಣ. ಅವನು ಇಂದ್ರಿಯಗಳ ಸಹಾಯ ತೆಗೆದುಕೊಳ್ಳುತ್ತಾನೆ. ಅವೇ ಇವನಿಗೆ ಸಹಾಯಕವಾಗಿರುವ ಕರಣಗಳು. ಅನಂತರ ಅವುಗಳ ಮೂಲಕ ಕೆಲಸ ಮಾಡುತ್ತಾನೆ, ನೋಡುತ್ತಾನೆ, ಮೂಸುತ್ತಾನೆ, ಕೇಳುತ್ತಾನೆ, ಮುಟ್ಟುತ್ತಾನೆ. ಇವುಗಳ ಮೂಲಕ ತನ್ನ ಮನಸ್ಸಿನ ಚಪಲವನ್ನು ತೀರಿಸಿಕೊಳ್ಳಲು ಯತ್ನಿಸುವನು. ಜ್ಞಾನಂ ಕರ್ಮ ಚ ಕರ್ತಾ ಚ ತ್ರಿಧೈವ ಗುಣಭೇದತಃ ಪ್ರೋಚ್ಯತೆ ಗುಣ ಸಂಖ್ಯಾನೇ ಯಥಾವಚ್ಛೃಣುತಾನ್ಯಪಿ. ಜ್ಞಾನ, ಕರ್ಮ, ಕರ್ತೃಗಳು ಗುಣಭೇದಾನುಸಾರವಾಗಿ 3 ಬಗೆಯಾಗಿವೆ. ಈ ಗುಣಗಣನೆಯಲ್ಲಿ ಯಾವ ಬಗೆಯ ವರ್ಣನೆ ಇದೆಯೋ ಅದನ್ನು ಕೇಳು. ಕರ್ಮ ಪ್ರಚೋದನೆಗೆ ಕಾರಣವಾಗಿರುವುದರಲ್ಲಿ ಜ್ಞಾನ ಮತ್ತು ಕರ್ತೃ ಇವೆ. ಕರ್ಮ ಮಾಡುವುದರಲ್ಲಿ ಕರ್ಮ ಮತ್ತು ಕರ್ತೃ ಇವೆ. ಇವೆರಡರಲ್ಲಿಯೂ ಸಾಮಾನ್ಯವಾಗಿರುವುದು ಕರ್ತೃ. ಈ ಕರ್ತೃ ಮೊದಲು ತಿಳಿದುಕೊಳ್ಳುತ್ತಾನೆ, ಅನಂತರ ಕರ್ಮವನ್ನು ಮಾಡುತ್ತಾನೆ. ತಿಳಿದುಕೊಳ್ಳುವುದು ಸೂಕ್ಷ್ಮ, ಅದೊಂದು ಬೌದ್ಧಿಕವಾಗಿರುವುದು. ತಿಳಿದುಕೊಂಡದ್ದನ್ನು ಅನುಷ್ಠಾನಕ್ಕೆ ತರುವುದೇ ಕ್ರಿಯೆ, ಅದು ಸ್ಥೂಲವಾಗಿರುವುದು. ಜ್ಞಾನ, ಕರ್ಮ ಮತ್ತು ಕರ್ತೃಗಳಲ್ಲಿ ಸಾತ್ವಿಕ, ರಾಜಸಿಕ ಮತ್ತು ತಾಮಸಿಕ ಎಂದು 3 ಬಗೆಯಾಗಿವೆ. ಸರ್ವಭೂತೇಷು ಏನೈಕಂ ಭಾವಮವ್ಯಯಮೀಕ್ಷತೆ ಅವಿಭಕ್ತಂ ವಿಭಕ್ತೇಷು ತಜ್ಞಾನಂ ವಿದ್ಧಿ ಸಾತ್ವಿಕಂ. ಯಾವುದರ ಮೂಲಕ ಮನುಷ್ಯ ಸಕಲ ಭೂತಗಳಲ್ಲಿಯೂ ಒಂದೇ ಅವಿನಾಶಿಯಾದ ಭಾವವನ್ನು, ವೈವಿಧ್ಯತೆಗಳಲ್ಲಿ ಏಕತ್ವವನ್ನು ನೋಡುತ್ತಾನೆಯೋ ಅದು ಸಾತ್ವಿಕ ಜ್ಞಾನ. ಸಕಲ ಭೂತಗಳ ವೈವಿಧ್ಯತೆಗಳಲ್ಲಿ ಅವಿನಾಶಿಯಾದ ಒಂದನ್ನು ನೋಡುವುದು ಸಾತ್ವಿಕ ಜ್ಞಾನ. ಭೂತಗಳಲ್ಲಿ ಹೊರಗಿನ ನಾಮರೂಪ ವೇಷಗಳಿವೆ, ಒಳಗಿನ ಚೈತನ್ಯ ಇದೆ. ನಾಮರೂಪಗಳು ಯಾವಾಗಲೂ ಬದಲಾಯಿಸುತ್ತಿರುವವು. ಅವುಗಳ ಹಿಂದೆ ಇರುವ ಪರಮಾತ್ಮ ವಸ್ತು ಎಂದಿಗೂ ಬದಲಾಯಿಸುವುದಿಲ್ಲ ಮತ್ತು ನಾಶವಾಗುವುದಿಲ್ಲ. ಹಲವಾರು ಮಡಿಕೆ ಕುಡಿಕೆಗಳು ಇರುತ್ತವೆ. ಅವುಗಳ ಒಳಗೆಯೂ ಆಕಾಶವಿದೆ. ಆ ಒಳಗಿರುವ ಆಕಾಶವೇ
ಹೊರಗಿರುವ ಆಕಾಶದ ಭಾಗ. ಮಹಾಕಾಶವೇ ಘಟಾಕಾಶವಾಗುವುದು. ಯಾರು ಕೇವಲ ಮಡಕೆಯ ನಾಮರೂಪದ ದೃಷ್ಟಿಯಿಂದ ನೋಡುತ್ತಾರೋ ಅವರು ಒಳಗಿರುವ ಆಕಾಶವನ್ನು ಗಮನಿಸುವುದಿಲ್ಲ. ಯಾರು ಆಕಾಶದ ದೃಷ್ಟಿಯಿಂದ ನೋಡುತ್ತಾರೆಯೋ ಅವರು ಮಡಿಕೆ ಕುಡಿಕೆಯ ನಾಮರೂಪಗಳನ್ನು ಗಮನಿಸುವುದಿಲ್ಲ. ಸಾತ್ವಿಕ ಜ್ಞಾನಿ ಒಬ್ಬನೇ ಪರಮಾತ್ಮ. ಸಾತ್ವಿಕ ಜ್ಞಾನಿಯಾದವನು ಒಬ್ಬನೇ ಪರಮಾತ್ಮ ಸಕಲ ಜೀವರಾಶಿಗಳಲ್ಲಿ ಮತ್ತು ಜಗತ್ತಿನಲ್ಲಿ ಅವಿನಾಶಿಯಾಗಿರುವುದನ್ನು ನೋಡುತ್ತಾನೆ. ಅವನ ದೃಷ್ಟಿಯೆಲ್ಲ ಪರಮಾತ್ಮನ ಕಡೆಗೆ ಇರುವುದು. ಅವನನ್ನು ಮುಚ್ಚುವಂತೆ ಮಾಡುವ ನಾಮರೂಪಗಳ ಮೇಲೆ ಇಲ್ಲ. ಇದೇ ಪರಮಾತ್ಮ ದೃಷ್ಟಿ. ಪೃಥಕ್ತ್ವೇನ ತು ಯಜ್ಞಾನಂ ನಾನಾ ಭಾವಾನ್ ಪೃಥಗ್ವಿಧಾನ್ ವೇತ್ತಿ ಸರ್ವೇಷು ಭೂತೇಷು ತಜ್ಞಾನಂ ವಿದ್ಧಿ ರಾಜಸಂ. ಯಾವ ಜ್ಞಾನ ಸಮಸ್ತ ಪ್ರಾಣಿಗಳಲ್ಲಿಯೂ ಭಿನ್ನ ಲಕ್ಷಣವುಳ್ಳ ನಾನಾ ಆತ್ಮಗಳನ್ನೇ ಬೇರೆ ಬೇರೆಯಾಗಿ ತಿಳಿಯುತ್ತದೆಯೋ ಆ ಜ್ಞಾನವನ್ನು ರಾಜಸ ಎಂದು ತಿಳಿ. ಈ ಶ್ಲೋಕದಲ್ಲಿ ಜೀವಾತ್ಮನ ದೃಷ್ಟಿಯಿಂದ ಎಲ್ಲವನ್ನೂ ನೋಡುವುದನ್ನು ಸೂಚಿಸಿದೆ. ಒಂದು ಜೀವಿಗೆ ಒಂದು ವ್ಯಕ್ತಿತ್ವವಿದೆ. ಅದರಲ್ಲಿ ಒಳ್ಳೆಯದು, ಕೆಟ್ಟದ್ದು ಇಂತಹ ಎಷ್ಟೋ ಸ್ವಭಾವಗಳ ಒಂದು ಕಂತೆಯೇ ಇರುತ್ತದೆ. ಯಾವಾಗ ನಾವು ಈ ದೃಷ್ಟಿಯಿಂದ ನೋಡುತ್ತೇವೆಯೋ ಆಗ ಒಬ್ಬನಂತೆ ಮತ್ತೊಬ್ಬನಿಲ್ಲ. ಪ್ರತಿಯೊಬ್ಬರಲ್ಲಿಯೂ ಕರಗಿ ಹೋಗದ ವೈವಿಧ್ಯತೆಗಳಿವೆ. ಯಾವಾಗ ನಾವು ಹಲವನ್ನೇ ನೋಡುತ್ತೇವೆಯೋ, ಹಲವು ಸತ್ಯವಾಗಿ ನಮಗೆ ಕಾಣುವುದೋ ಆಗ ಕೆಲವನ್ನು ಪ್ರೀತಿಸುತ್ತೇವೆ, ಕೆಲವನ್ನು ದ್ವೇಷಿಸುತ್ತೇವೆ, ಮತ್ತೆ ಕೆಲವನ್ನು ಉದಾಸೀನ ಭಾವದಿಂದ ನೋಡುತ್ತೇವೆ. ಯಾವಾಗ ನಮಗೆ ಒಂದು ವಸ್ತುವಿನ ಮೇಲೆ ಪ್ರೀತಿ ದ್ವೇಷಗಳಿವೆಯೋ ಆಗ ನಮ್ಮ ಮನಸ್ಸು ಶಾಂತವಾಗಿರುವುದಕ್ಕೆ ಆಗುವುದಿಲ್ಲ. ಅಲ್ಲೋಲ ಕಲ್ಲೋಲಗಳು ಆಗುತ್ತಲೇ ಇರುತ್ತವೆ. ಅಲ್ಲಿ ಪ್ರಶಾಂತಿ ಇರುವುದಿಲ್ಲ. ಅದೇ ರಾಜಸಿಕ ಜ್ಞಾನ. ಯತ್ತು ಕೃತ್ಸ್ನವದೇಕಸ್ಮಿನ್ ಕಾರ್ಯೇ ಸಕ್ತಮಹೈತುಕಂ ಅತತ್ವಾರ್ಥವದಲ್ಪಂಚ ತತ್ತಾಮಸಮುದಾಹೃತಂ. ಆದರೆ ಯಾವ ಜ್ಞಾನ ಒಂದೇ ಜ್ಞಾನದಲ್ಲಿ ಸಂಪೂರ್ಣವಾಗಿರುವಂತೆ ಆಸಕ್ತವಾಗಿರುವುದೋ ಹೇತು ಶೂನ್ಯವೋ ಸತ್ಯವಲ್ಲವೋ ತುಚ್ಛವೋ ಅದು ತಾಮಸವೆಂದು ಹೇಳಲ್ಪಟ್ಟಿದೆ. ದೇಹಾತ್ಮ ಭಾವವೇ ತಾಮಸಿಕ ದೃಷ್ಟಿ. ಇವರಿಗೆ ಜೀವ, ಈಶ್ವರ ಇವೆರಡೂ ಅನುಭವಕ್ಕೆ ಗೋಚರಿಸದ ವಸ್ತುಗಳು. ಎದುರಿರುವ ಅವರ ದೇಹವೇ ಸತ್ಯವಾಗಿದೆ. ಸತ್ಯ ಅದನ್ನು ಮೀರಿಲ್ಲ. ಆ ದೇಹ ಹಿಂದೆ ಇರಲಿಲ್ಲ, ಮುಂದೆ ಇರುವುದಿಲ್ಲ, ಈಗ ಮಾತ್ರ ಇದೆ. ಈಗ ಅದು ಎಲ್ಲಕ್ಕಿಂತ ಹೆಚ್ಚು ಸತ್ಯವಾಗಿ ಕಾಣುತ್ತಿದೆ. ಅದನ್ನು ಮೀರಿ ಅವರ ದೃಷ್ಟಿ ಹೋಗುವುದಿಲ್ಲ. ಅವರಿಗೆ ಹಿಂದಿನ ಜನ್ಮ, ಮುಂದಿನ ಜನ್ಮ, ಕರ್ಮ, ಈಶ್ವರ ಮುಂತಾದವುಗಳೆಲ್ಲ ಅರ್ಥವಾಗದ ಮಾತುಗಳು. ಇದರಲ್ಲೇ ಅದು ಆಸಕ್ತವಾಗಿದೆ. ತಮ್ಮ ದೇಹಕ್ಕೆ ಸಂಬಂಧಪಟ್ಟ ನೆಂಟರಿಷ್ಟರಲ್ಲಿ, ಮನೆ ಮತ್ತು ವಸ್ತುಗಳಲ್ಲಿ ಆಸಕ್ತವಾಗಿದೆ. ದೇಹವೊಂದೇ ಅದಕ್ಕೆ ಅತ್ಯಂತ ಮುಖ್ಯ ವಸ್ತು. ಆದ ಕಾರಣವೇ ಅದರಲ್ಲಿ ಆಸಕ್ತವಾಗಿದೆ. ಜೀವನದಲ್ಲಿ ಯಾವುದನ್ನಾದರೂ ಒಬ್ಬ ಹಿಡಿದುಕೊಳ್ಳಬೇಕಾಗಿದೆ. ಅದೇ ನಮಗೆ ಆಧಾರ. ಸಾತ್ವಿಕ ದೇವರನ್ನು ಹಿಡಿದುಕೊಳ್ಳುತ್ತಾನೆ, ರಾಜಸಿಕ ಜೀವವನ್ನು ಹಿಡಿದುಕೊಳ್ಳುತ್ತಾನೆ, ತಾಮಸಿಕ ದೇಹವನ್ನು ಹಿಡಿದುಕೊಳ್ಳುತ್ತಾನೆ. ಯಾವ ದೇಹವನ್ನು ಸತ್ಯವೆಂದು ತಿಳಿದುಕೊಂಡಿರುವನೋ ಅದು ಹೇತು ಶೂನ್ಯ. ಅದನ್ನು ಸಮರ್ಥಿಸುವುದಕ್ಕೆ ಆಗುವುದಿಲ್ಲ. ಅದು ಹಿಂದೆ ಇರಲಿಲ್ಲ. ನಾವು ಸತ್ತು ಹೋದರೆ ದೇಹ ಕೊಳೆತು ನಾಶವಾಗುವುದು. ದೇಹ ತನಗೆ ತಾನೇ ಜೀವಂತವಾಗಿ ಇರಲಾರದು. ಜೀವಕ್ಕೂ ದೇಹಕ್ಕೂ ಸಂಬಂಧವಿದ್ದರೆ ಮಾತ್ರ ದೇಹ ಬದುಕಿರುವುದು. ಯಾವಾಗ ಸಂಬಂಧ ಕಡಿದು ಹೋಯಿತೋ ಆಗ ದೇಹ ನಾಶವಾಗುವುದು. ಆ ಜೀವವಾದರೂ ಯಾವುದು, ಎಲ್ಲಿಂದ ಬಂತು, ಎಲ್ಲಿಗೆ ಹೋಗುತ್ತದೆ ಎಂಬುದನ್ನು ಇವನು ವಿವರಿಸಲಾರ. ಇದು ಸತ್ಯವಲ್ಲ. ಈ ದೇಹ ಜೀವದ ಗೂಡು ಎಂದರೆ ಯಾವಾಗಲೂ ಇರಲಿಲ್ಲ, ಒಂದು ಕಾಲದಲ್ಲಿ ಹುಟ್ಟಿತು, ಹಲವು ಬದಲಾವಣೆಗಳ ಮೂಲಕ ಸಾಗಿ ಈಗ ಒಂದು ಸ್ಥಿತಿಗೆ ಬಂದು ನಿಂತಿದೆ. ಇನ್ನು ಸ್ವಲ್ಪ ಕಾಲದ ಮೇಲೆ ನಾಶವಾಗಿ ಹೋಗುವುದು. ಇದು ಕೇವಲ ತೋರಿಕೆ. ಮತ್ತಾರಿಗೋ ಈ ದೇಹ ಇದೆ, ಅವನಾರು ಎಂಬುದು ತಾಮಸಿಕ ಜ್ಞಾನಿಗೆ ಅರಿವೇ ಇಲ್ಲ. ಇದು ಒಂದು ಬೆಳಗುತ್ತಿರುವ ವಿದ್ಯುತ್ ಬಲ್ಬ್ ಅನ್ನು ತೆಗೆದುಕೊಂಡು ಬಲ್ಪೇ ಉರಿಯುತ್ತಿದೆ ಎಂದು ಹೇಳಿದಂತೆ. ನಿಜವಾಗಿ ಬಲ್ಬ್ ಅಲ್ಲ ಉರಿಯುತ್ತಿರುವುದು, ವಿದ್ಯುತ್ ಶಕ್ತಿ ಬಲ್ಪಿನ ಮೂಲಕ ಉರಿಯುತ್ತಿದೆ ಅಷ್ಟೇ. ಬಲ್ಪು ಒಂದು ಮಧ್ಯವರ್ತಿ. ಸತ್ಯ ಅದರ ಹಿಂದೆ ಇರುವ ವಿದ್ಯುತ್ ಶಕ್ತಿ. ದೇಹವೇ ಸರ್ವಸ್ವ ಎಂಬುದು ತುಚ್ಛವಾದುದು. ಜೀವವನ್ನು ಕಳೆದರೆ ಈ ದೇಹಕ್ಕೆ ಬೆಲೆಯಿಲ್ಲ.
ಎಷ್ಟೇ ಗಟ್ಟಿಮುಟ್ಟಾದ ದೇಹವಾದರೂ ಕೊಳೆತು ನಾರುವುದು. ಬದುಕಿರುವಾಗ ಎಷ್ಟೇ ಪ್ರಿಯವಾಗಿದ್ದರೂ ಅದೊಂದು ಶವವಾಗಿ ಕೊಳೆತು ನಾರುತ್ತಿರುವಾಗ ಅದಕ್ಕೆ ಮುಂಚೆ ಸರ್ವಸ್ವವನ್ನು ಅರ್ಪಣೆ ಮಾಡಿದವನು ಯಾವನೂ ಅದರ ಹತ್ತಿರ ಸುಳಿಯುವುದಿಲ್ಲ. ನೀರು ಗುಳ್ಳೆಯಂತೆ ಕೆಲವು ಕಾಲವಿದ್ದು ಕೊನೆಗೆ ಬೊಗಸೆ ಬೂದಿಯಾಗುವ ಈ ದೇಹವೇ ಸರ್ವಸ್ವ ಎಂದು ಭ್ರಮಿಸುವುದೇ ತಾಮಸಿಕ ಜ್ಞಾನ. ನಿಯತಂ ಸಂಗರಹಿತಂ ಅರಾಗದ್ವೇಷತಃ ಕೃತಂ ಅಫಲ ಪ್ರೇಪ್ಸುನಾ ಕರ್ಮ ಯತ್ತತ್ ಸಾತ್ವಿಕಮುಚ್ಯತೆ. ನಿಯತವಾದ ಸಂಗರಹಿತವಾದ ಫಲಾಪೇಕ್ಷೆ ಇಲ್ಲದವನಿಂದ ರಾಗದ್ವೇಷವಿಲ್ಲದೆ ಮಾಡಲ್ಪಟ್ಟ ಕರ್ಮವನ್ನು ಸಾತ್ವಿಕ ಕರ್ಮ ಎಂದು ಹೇಳುತ್ತಾರೆ. ಸಾತ್ವಿಕವಾಗಿ ಮಾಡುವ ಕರ್ಮದ ಸ್ವಭಾವ ಎಂತಹುದು ಎಂಬುದನ್ನು ವಿವರಿಸುತ್ತಾನೆ. ಅದು ನಿಯತವಾದ ಕರ್ಮ ಆಗಿರಬೇಕು. ತನ್ನ ವರ್ಣಕ್ಕೆ ಮಾಡಲೇಬೇಕಾದ ಕರ್ಮವಾಗಿರಬೇಕು. ಅವನು ಮತ್ತಾರದೋ ಕರ್ಮವನ್ನು ಮಾಡುವುದಿಲ್ಲ. ಫಲ ಬರದೆ ಹೋಗುವುದಿಲ್ಲ. ಬರುವುದು ಫಲಕ್ಕಾಗಿ ಮಾಡಿದರೆ ಎಷ್ಟು ಬರುವುದೋ ಅದಕ್ಕೆ 10ರಷ್ಟು ಫಲ ಅದರ ಇಚ್ಛೆಗಿಲ್ಲದೆ ಇದ್ದರೆ ಬರುವುದು. ಆದರೆ ಆ ಫಲವನ್ನು ಭಗವದರ್ಪಣೆ ಮಾಡಿಬಿಡುತ್ತಾನೆ. ಆ ಕೆಲಸ ಮಾಡಿದಾಗ ಇವನನ್ನೇ ಜನ ಬೇಕಾದಷ್ಟು ಕೊಂಡಾಡಬಹುದು. ಏಕೆಂದರೆ ಜನರಿಗೆ ಇವನೊಬ್ಬನೇ ಕಾಣುವುದು. ಆದರೆ ಇವನಿಗೆ ಗೊತ್ತಿದೆ ಯಾರು ಆ ಕೆಲಸವನ್ನು ಮಾಡಿಸಿದರೋ ಎಂಬುದು. ಸೂತ್ರದ ಗೊಂಬೆಯ ಆಟದಲ್ಲಿ ಆ ಗೊಂಬೆಯ ಕೈ ಕಾಲು ಇವುಗಳಿಗೆಲ್ಲ ಹಗ್ಗವನ್ನು ಕಟ್ಟಿ ಮೇಲಿನಿಂದ ಅದನ್ನು ಆಯಾ ದಾರಗಳನ್ನು ಎಳೆದು ಆಡಿಸುವನು. ಜನ ಗೊಂಬೆಗಳು ಎಷ್ಟು ಚೆನ್ನಾಗಿ ಕುಣಿಯುತ್ತವೆ ಎಂದು ಹೊಗಳುತ್ತಾರೆ. ಆದರೆ ಕೀರ್ತಿ ನಿಜವಾಗಿ ಸಲ್ಲಬೇಕಾಗಿರುವುದು ಸೂತ್ರದ ಗೊಂಬೆಗಲ್ಲ, ಅದನ್ನು ಕುಣಿಸುತ್ತಿರುವವನಿಗೆ. ಕೆಲಸವನ್ನು ಮಾಡುವಾಗ ಅವನಲ್ಲಿ ಆ ಕೆಲಸ ಪ್ರಿಯವಾಗಿ ಇದ್ದರೆ ಅದರ ಮೇಲೆ ರಾಗ ಎಂದರೆ ಆಕರ್ಷಣೆಯೂ ಇಲ್ಲ. ಆ ಕೆಲಸವನ್ನು ತಾನು ಮಾಡಬೇಕೆಂದೂ ಇಚ್ಛಿಸುವುದಿಲ್ಲ. ಅದು ತನ್ನ ಪಾಲಿಗೆ ಬಂದಿದೆ, ಅದನ್ನು ಮಾಡಲೇಬೇಕಾಗಿರುವುದರಿಂದ ಮಾಡಿ ಹಾಕುತ್ತಾನೆ. ಹಾಗೆಯೇ ಅಪ್ರಿಯವಾಗಿರುವುದು ಬಂದಾಗ ಏತಕ್ಕಾದರೂ ತನ್ನ ಪಾಲಿಗೆ ಈ ಕೆಲಸ ಬಂದಿತೋ ಎಂದು ಗೊಣಗಾಡುವುದೂ ಇಲ್ಲ. ಕೆಲಸ ಮಾಡುವಾಗ ಒಮ್ಮೆ ಪ್ರಿಯವಾಗಿರುವುದು ಬರುವುದು, ಒಮ್ಮೆ ಅಪ್ರಿಯವಾಗಿರುವುದು ಬರುವುದು. ಎರಡನ್ನೂ ಇವನು ಅನಾಸಕ್ತನಾಗಿ ಮಾಡುವನು. ಅದೇ ಸಾತ್ವಿಕವಾಗಿ ಕರ್ಮವನ್ನು ಮಾಡುವ ವಿಧಾನ. ಯತ್ತು ಕಾಮೇಪ್ಸುನಾ ಕರ್ಮ ಸಾಹಂಕಾರೇಣ ವಾ ಪುನಃ ಕ್ರಿಯತೆ ಬಹುಲಾಯಾಸಂ ತದ್ರಾಜಸಮುದಾಹೃತಂ. ಆದರೆ ಫಲಾಕಾಂಕ್ಷೆಯುಳ್ಳವನು ಅಥವಾ ಅಹಂಕಾರಿಯು ಬಹು ಆಯಾಸದಿಂದ ಕೂಡಿ ಮಾಡುವ ಕರ್ಮವನ್ನು ರಾಜಸ ಎಂದು ಹೇಳುತ್ತಾರೆ. ರಾಜಸಿಕ ಕರ್ಮಿ ಫಲದ ಮೇಲೆ ಕಣ್ಣಿಟ್ಟುಕೊಂಡೇ ಕೆಲಸ ಮಾಡುತ್ತಾನೆ. ಅವನಿಗೆ ಆ ಫಲ ಬೇಕಾಗಿದೆ. ಅದರಿಂದ ಬರುವ ಕೀರ್ತಿ, ಅದರಿಂದ ಆಗುವ ಲಾಭ ಮುಂತಾದವುಗಳೆಲ್ಲ ಅವನಿಗೆ ಬೇಕಾಗಿರುವುದರಿಂದಲೇ ಅವನು ಕರ್ಮ ಮಾಡುತ್ತಾನೆ. ಫಲಾಪೇಕ್ಷೆ ಬಿಡು ಎಂದರೆ ಇನ್ನು ನಾನು ಕರ್ಮವನ್ನಾದರೂ ಏತಕ್ಕೆ ಮಾಡಬೇಕು ಎನ್ನುತ್ತಾನೆ. ಕರ್ಮದ ಉದ್ದೇಶವೇ ಅದರ ಹಣ್ಣನ್ನು ತಾನು ತಿನ್ನುವುದು. ಅವನು ಕೆಲಸ ಮಾಡುತ್ತಿರುವಾಗ ಇದನ್ನು ನಾನು ಮಾಡುತ್ತಿರುವುದು ಎಂದು ತಾದಾತ್ಮ್ಯ ಭಾವವನ್ನು ಕೆಲಸದೊಂದಿಗೆ ಪಡೆದಿರುವನು. ಆ ಕೆಲಸ ಮಾಡಿ ಆದ ಮೇಲೆಯೂ ಅದನ್ನು ತಾನೇ ಹೊಗಳಿಕೊಳ್ಳುತ್ತಿರುವನು. ಇಂತಹ ಅದ್ಭುತವಾದ ಕೆಲಸವನ್ನು ಸಾಧಿಸಿದೆ ಎಂದು ಎಲ್ಲರೆದುರು ಹೇಳಿಕೊಳ್ಳುತ್ತಿರುವನು. ಅವನು ಕೆಲಸ ಮಾಡುವಾಗ ತುಂಬಾ ಆಯಾಸವನ್ನು ನೋಡುತ್ತೇವೆ. ಅವನು ತನ್ನ ಆಧಾರದ ಮೇಲೆಯೇ ನಿಂತು ಕೆಲಸ ಮಾಡಬೇಕಾಗಿದೆ. ಭಿನ್ನ ಭಿನ್ನ ಪ್ರಕೃತಿಯವರೊಡನೆ ಬೆರೆಯಬೇಕಾಗಿದೆ. ಆಗ ಎಷ್ಟೋ ಘರ್ಷಣೆ ಮತ್ತು ಭಿನ್ನಾಭಿಪ್ರಾಯಗಳು ಬರುತ್ತವೆ. ಈತನಲ್ಲಿ ಅಧಿಕಾರ ಲಾಲಸೆಯಿದೆ. ಎಲ್ಲರ ಮೇಲೆಯೂ ಅದನ್ನು ಚಲಾಯಿಸುತ್ತಿರುವನು. ಅವನು ಮಾಡುವ ಕೆಲಸದಲ್ಲಿ ಗಲಾಟೆ ಜಾಸ್ತಿ. ಪುರೋಹಿತರ ಮಂತ್ರಕ್ಕಿಂತ ಉಗುಳೇ ಜಾಸ್ತಿ ಎನ್ನುವಂತೆ ನಿಜವಾಗಿ ನಮ್ಮ ಹಿಂದೆ ನಿಂತು ಮಾಡಿಸುತ್ತಿರುವವನು ದೇವರು. ಅವನನ್ನು ನೆಚ್ಚಿದರೆ ಯಾವ ಆಯಾಸವೂ ಇಲ್ಲದೆ ಕೆಲಸ ಸುಸೂತ್ರವಾಗಿ ನೆರವೇರಿ ಹೋಗುವುದು. ಯಾವಾಗ ದೇವರನ್ನು ಮರೆಯುವೆವೋ ಆಗ ಆ ಭಾರವನ್ನು ವಹಿಸಬೇಕಾಗುವುದು. ರೈಲಿನಲ್ಲಿ ಕುಳಿತುಕೊಂಡು ಹೋಗುತ್ತಿರುವಾಗ ಸಾಮಾನನ್ನು ಮೇಲೋ ಕೆಳಗೋ ಇಡುವ ಬದಲು ತನ್ನ ತೊಡೆಯ ಮೇಲೆ ಅದನ್ನು ಹೊತ್ತುಕೊಂಡಿರುವಂತೆ, ತನ್ನ ತೊಡೆಯ ಮೇಲೆ ಆ ಸಾಮಾನಿರುವಾಗಲೂ ಹೊರುವುದಂತೂ ರೈಲೇ. ಆದರೆ ನಾನು ವೃಥಾ ಅಜ್ಞಾನದಿಂದ ಅದನ್ನು ಹೊತ್ತು ವ್ಯಥೆ ಪಡುವೆನು. ಕೊಡ ನೀರಿನಲ್ಲಿರುವಾಗ ಅದರ ಭಾರ ಕಾಣುವುದಿಲ್ಲ. ನೀರಿನಿಂದ ಮೇಲಕ್ಕೆ ಬಂದಾಗ ಅದು ಭಾರವಾಗುವುದು. ಹಾಗೆಯೇ ದೇವರಲ್ಲಿ ನಾವಿದ್ದು ಕೆಲಸ ಮಾಡಿದರೆ ನಮಗೆ ಆಯಾಸವಿಲ್ಲ, ಶ್ರಮವಿಲ್ಲ. ಕೆಲಸ ಸುಸೂತ್ರವಾಗಿ ಸಾಗುವುದು.
ಯಾವಾಗ ಅವನನ್ನು ಮರೆಯುವೆವೋ, ನಾವೇ ಈ ಕೆಲಸ ಮಾಡುತ್ತಿರುವವರು ಎಂದು ಭಾವಿಸುವೆವೋ, ಆಗ ರೈಲಿನಲ್ಲಿ ಕುಳಿತವನು ಸಾಮಾನನ್ನು ಹೊತ್ತಂತೆ ಆಗುವುದು. ಅನುಬಂಧಂ ಕ್ಷಯಂ ಹಿಂಸಾಂ ಅನಪೇಕ್ಷ್ಯ ಚ ಪೌರುಷಂ ಮೋಹಾದಾರಭ್ಯತೆ ಕರ್ಮ ಯತ್ತತ್ತಾಮಸಮುಚ್ಯತೆ. ಮನುಷ್ಯ ಯಾವ ಕೆಲಸವನ್ನು ಅದರ ಪರಿಣಾಮ, ಹಾನಿ, ಹಿಂಸೆ ತನ್ನ ಸಾಮರ್ಥ್ಯಗಳ ವಿಚಾರ ಮಾಡದೆ ಮೋಹವಶನಾಗಿ ಪ್ರಾರಂಭಿಸುವನೋ ಅದು ತಾಮಸ ಎಂದು ಹೇಳುತ್ತಾರೆ. ತಾಮಸಿ ಕೆಲಸ ಮಾಡುವಾಗ ಆ ಕೆಲಸದಿಂದ ಎಂತಹ ಪರಿಣಾಮ ಆಗಬಹುದು ಎಂಬುದನ್ನು ವಿಚಾರಿಸುವುದಕ್ಕೆ ಹೋಗುವುದಿಲ್ಲ. ಇದು ತನಗೇ ಸಂಕಟ ತರಬಹುದು, ನೆರೆಹೊರೆಯವರಿಗೆಲ್ಲ ವಿಪತ್ತನ್ನು ತರಬಹುದು. ಕಪಿ ಅರ್ಧ ಸೀಳಿದ ತೊಲೆಯ ಮಧ್ಯೆ ಇಟ್ಟ ಬೆಣೆಯನ್ನು ತೆಗೆದು ಬಾಲವನ್ನು ಅದರ ಮಧ್ಯದಲ್ಲಿ ಸಿಕ್ಕಿಸಿಕೊಂಡಂತೆ ಆಗುವುದು. ಯಾವುದೋ ಉದ್ಯಮಕ್ಕೆ ಕೈ ಹಾಕುತ್ತಾನೆ, ಪಾಪರಾಗುತ್ತಾನೆ. ಮುಂಚೆಯೇ ಯೋಚನೆ ಮಾಡುವುದಿಲ್ಲ, ಆಲೋಚನೆ ಮಾಡುವುದಿಲ್ಲ, ಆ ಕೆಲಸ ಸರಿಯಾಗಿರುವುದೇ ಇಲ್ಲವೇ ಎಂದು. ಅವನು ಮಾಡುವ ಕೆಲಸದಿಂದ ಹಾನಿಯೇ, ನಷ್ಟವೇ ಜಾಸ್ತಿ. ದೊಡ್ಡ ಒಂದು ಮನೆ ಕಟ್ಟುವುದಕ್ಕೆ ಯೋಜನೆ ತಯಾರು ಮಾಡುತ್ತಾನೆ. ಇರುವ ದುಡ್ಡನ್ನೆಲ್ಲ ಖರ್ಚು ಮಾಡಿ ಒಂದು ತಳಪಾಯ ಹಾಕುತ್ತಾನೆ. ಅಲ್ಲಿಗೇ ನಿಲ್ಲುವುದು ಅದು. ದುಡ್ಡೂ ಇಲ್ಲ, ಮನೆಯೂ ಇಲ್ಲ. ಅವನ ಅನೇಕ ಕೆಲಸಗಳು ಈ ಗುಂಪಿಗೆ ಸೇರಿದವು. ಅವನು ತನ್ನ ಕೆಲಸವನ್ನು ಮಾಡುವುದಕ್ಕಾಗಿ ಇತರರಿಗೆ ತೊಂದರೆ ಕೊಡಬೇಕಾಗಿದೆ. ಎಲ್ಲರಿಂದಲೂ ಅಸಮಾಧಾನವನ್ನು ಕಟ್ಟಿಕೊಳ್ಳಬೇಕು. ಯಾರಿಗೂ ಸರಿಯಾಗಿ ಕೂಲಿ ಕೊಡುವುದಿಲ್ಲ. ಯಾರಿಂದ ಸಾಲ ತಂದಿರುತ್ತಾನೆಯೋ ಅವರಿಗೆ ಅಸಲು ಕೊಡುವುದಕ್ಕೆ ಆಗುವುದಿಲ್ಲ, ಬಡ್ಡಿಯನ್ನು ಕೊಡುವುದಕ್ಕೆ ಆಗುವುದಿಲ್ಲ. ಒಂದು ಸಲ ಇವನಿಗೆ ಸಹಾಯ ಮಾಡಿರುವವನು ಇನ್ನೊಂದು ಸಲ ಇವನಿಗೆ ಸಹಾಯ ಮಾಡಲು ಮುಂದೆ ಬರುವುದಿಲ್ಲ. ಒಂದು ಸಲ ಕೆಲಸಕ್ಕೆ ಬಂದವನು ಇನ್ನೊಂದು ಸಲ ಕೆಲಸಕ್ಕೆ ಬರುವುದಿಲ್ಲ. ತಾನು ಕಷ್ಟ ಅನುಭವಿಸುವುದು ಮಾತ್ರವಲ್ಲ, ಸುತ್ತಲೂ ಇರುವವರನ್ನೆಲ್ಲ ಕಷ್ಟಕ್ಕೆ ಸಿಕ್ಕಿಸುತ್ತಾನೆ. ಕೆಲಸ ಮಾಡುವುದಕ್ಕೆ ತನಗೆ ಯೋಗ್ಯತೆ ಇದೆಯೇ ಇಲ್ಲವೇ ಸ್ವಲ್ಪವೋ ಅದನ್ನು ಕುರಿತು ಯೋಚಿಸುವುದಿಲ್ಲ. ಕೈಯಲ್ಲಿ ಕಾಸೇ ಇಲ್ಲ, ದೊಡ್ಡ ಉದ್ಯಮಕ್ಕೆ ಕೈ ಹಾಕುತ್ತಾನೆ. ತನಗೆ ಯೋಗ್ಯತೆಯೇ ಇಲ್ಲ, ಒಂದು ದೊಡ್ಡ ಪುಸ್ತಕ ಬರೆಯಲು ಪ್ರಯತ್ನ ಮಾಡುತ್ತಾನೆ. ದೊಡ್ಡ ಉಪನ್ಯಾಸ ಕೊಡಲು ಹೋಗುತ್ತಾನೆ. ಯುದ್ಧಕ್ಕೆ ತರಬೇತಿ ತೆಗೆದುಕೊಂಡಿಲ್ಲ, ಯುದ್ಧಕ್ಕೆ ಹೋಗುತ್ತಾನೆ. ಇದು ಈಜನ್ನೇ ಕಲಿತಿಲ್ಲ, ನೀರಿಗೆ ಈಜಲು ಬಿದ್ದಂತೆ ಆಗಿದೆ. ಅವನು ಕೆಲಸ ಮಾಡುವಾಗ ಮೋಹದಿಂದ ಪ್ರಾರಂಭ ಮಾಡುತ್ತಾನೆ. ಯಾವುದನ್ನೋ ಮಾಡಬೇಕೆಂದು ಆಸೆಗಿದೆ, ಆದರೆ ಅದನ್ನು ಸಾಧಿಸಲು ಯೋಗ್ಯತೆ ಇಲ್ಲ. ಆ ಕೆಲಸದ ಸಾಧಕ ಬಾಧಕಗಳೇನು ಎಂಬುದನ್ನು ಸ್ವಲ್ಪವೂ ವಿಚಾರಿಸುವುದಿಲ್ಲ. ಮುಕ್ತ ಸಂಗೋ ನ ಹಂವಾದಿ ಧೃತ್ಯುತ್ಸಾಹ ಸಮನ್ವಿತಃ ಸಿದ್ಧ್ಯ ಸಿದ್ಧ್ಯೋರ್ನಿರ್ವಿಕಾರ ಕರ್ತಾ ಸಾತ್ವಿಕ ಉಚ್ಯತೆ. ಫಲ ಸಂಗರಹಿತನು, ಅನಹಂಕಾರಿಯು, ಧೃತಿ ಉತ್ಸಾಹಗಳಿಂದ ಕೂಡಿದವನು, ಸಿದ್ಧಿ ಅಸಿದ್ಧಿ ಇವುಗಳಲ್ಲಿ ನಿರ್ವಿಕಾರನೂ ಆದ ಕರ್ತೃವನ್ನು ಸಾತ್ವಿಕ ಎಂದು ಹೇಳುತ್ತಾರೆ. ಸಾತ್ವಿಕ ಕರ್ತೃವಿನ ಸ್ವಭಾವವನ್ನು ಭಗವಂತ ಇಲ್ಲಿ ಹೇಳುತ್ತಾನೆ. ಅವನು ಕೆಲಸ ಮಾಡುವಾಗ ಫಲಕ್ಕೆ ಅಂಟಿಕೊಂಡಿರುವುದಿಲ್ಲ. ಅವನಲ್ಲಿ ಕೆಲಸ ಮಾಡುವಾಗ ಅದರಲ್ಲಿ ಆಸಕ್ತಿಯೂ, ಬಿಡಬೇಕಾಗಿ ಬಂದಾಗ ವ್ಯಥೆಯೂ ಇಲ್ಲ. ನಾನು ಇದನ್ನು ಮಾಡುತ್ತಿರುವೆ ಎಂಬ ಅಭಿಮಾನವಿಲ್ಲ. ಈ ಗುಣಗಳನ್ನೆಲ್ಲ ಸಾತ್ವಿಕ ಕರ್ಮದಲ್ಲಿಯೂ ನೋಡುತ್ತೇವೆ. ಇದಕ್ಕಿಂತ ಮುಂದೆ ಹೋಗುವನು ಇಲ್ಲಿ. ಸಾತ್ವಿಕ ಕರ್ತೃವಿನಲ್ಲಿ ಧೃತಿ ಇದೆ, ಧೈರ್ಯವಿದೆ. ತನ್ನ ಪಾಲಿಗೆ ಬಂದ ಕೆಲಸವನ್ನು ಮಾಡುವಾಗ ಯಾವ ಅಡ್ಡಿ ಆತಂಕಗಳು ಬರಲಿ ಅದಕ್ಕೆ ಅಂಜಿ ಕುಳಿತುಕೊಳ್ಳುವವನಲ್ಲ. ಅವುಗಳೊಂದಿಗೆ ಹೋರಾಡಿ ಪಾರಾಗುತ್ತಾನೆ. ಯಾವ ಕಷ್ಟ ಎದುರಿಸಿದರೂ ಅವನು ಸೋಲನ್ನು ಒಪ್ಪಿಕೊಳ್ಳುವವನಲ್ಲ. ಅವನಿಗೆ ತನ್ನ ಶಕ್ತಿಗಿಂತ ಮಿಗಿಲಾದುದು ಹಿಂದೆ ಇದೆ ಎಂಬುದು ಚೆನ್ನಾಗಿ ಅರ್ಥವಾಗಿರುವುದು. ಇದೇ ಭಗವಂತನ ಶಕ್ತಿ. ಆ ಭಗವಂತನ ಶಕ್ತಿಗೆ ಯಾವುದು ಅಸಾಧ್ಯವಲ್ಲ ಎಂಬುದು ಅವನಿಗೆ ಗೊತ್ತಿದೆ. ಅವನು ಉತ್ಸಾಹದಿಂದ ತುಂಬಿ ತುಳುಕಾಡುತ್ತಿರುವನು. ಅಯ್ಯೋ ಮಾಡಬೇಕಲ್ಲ ಎಂಬ ಗೋಳಾಗಲಿ, ಏನೋ ಮಾಡಬೇಕಾಗಿದೆ ಎಂಬ ಕಾಟಾಚಾರವಾಗಲಿ ಇಲ್ಲ. ಅದನ್ನು ಮಾಡುವಾಗ ಸಂತೋಷದಿಂದ ಮಾಡುವನು. ಅವನೊಡನೆ ಕೆಲಸ ಮಾಡುವವರಿಗೂ ಆ ಸಂತೋಷ ಜಾಡ್ಯವಿದ್ದಂತೆ ಹರಡುವುದು. ಯಾವಾಗ ಭಗವಂತನ ಕೈಯಲ್ಲಿ ತಾನಿರುವೆನು, ಭಗವಂತ ಸಚ್ಚಿದಾನಂದ ಸ್ವರೂಪ ಎಂದು ತಿಳಿದಿರುವನು, ಅವನಲ್ಲಿ ಅಳುಮೋರೆ ಹೇಗೆ ಇರಬಲ್ಲದು? ಕೆಲಸ ಕೈಗೂಡಿದರೆ ಅವನು ಕುಣಿದಾಡುವುದೂ ಇಲ್ಲ, ಕೈಗೂಡದೇ ಇದ್ದರೆ ನಿರಾಶನೂ ಆಗುವುದಿಲ್ಲ. ದೇವರು ಎಲ್ಲದರ ಮೂಲಕವೂ ಕೆಲಸ ಮಾಡುವನು. ಜಯ ಎಷ್ಟು ಮುಖ್ಯವೋ ಜೀವನದಲ್ಲಿ ಸೋಲು ಅಷ್ಟೇ ಮುಖ್ಯ. ಇದನ್ನು ಚೆನ್ನಾಗಿ ಅವನು ಅರಿತಿರುವನು.
ರಾಗೀ ಕರ್ಮ ಫಲ ಪ್ರೇಪ್ಸು ಲುಬ್ಧೋ ಹಿಂಸಾತ್ಮಕೋ ಶುಚಿಃ ಹರ್ಷಶೋಕಾನ್ವಿತಃ ಕರ್ತ ರಾಜಸಃ ಪರಿಕೀರ್ತಿತಃ. ರಾಗವುಳ್ಳವನು, ಕರ್ಮ ಫಲಾಸಕ್ತನು, ಲೋಭಿಯು, ಹಿಂಸಾ ಸ್ವಭಾವವುಳ್ಳವನು, ಅಶುಚಿಯು, ಹರ್ಷ ಶೋಕಗಳಿಂದ ಕೂಡಿದವನು ಆದ ಕರ್ತೃವು ರಾಜಸಿಕ ಎಂದು ಹೇಳುತ್ತಾರೆ. ರಾಜಸಿಕ ಕರ್ತೃ ರಾಗದಿಂದ ಕೂಡಿದವನು. ಅವನಿಗೆ ವಸ್ತುವಿನ ಮೇಲೆ ಆಸಕ್ತಿ ಇದೆ. ಅದೊಂದೇ ಅಲ್ಲ, ಅವನ ಮನಸ್ಸಿನಲ್ಲಿ ಹಲವಾರು ಆಸೆ ಆಕಾಂಕ್ಷೆಗಳಿವೆ. ಯಾವಾಗಲೂ ಇವುಗಳಿಂದ ಕುದಿಯುತ್ತಿರುವನು. ಯಾವ ಕೆಲಸವನ್ನು ಮಾಡಿದರೂ ಫಲಾಪೇಕ್ಷೆಯಿಂದಲೇ ಮಾಡುವನು. ಫಲಕ್ಕೆ ಕಟ್ಟು ಬೀಳುವನು. ಯಾವಾಗ ಸಿಹಿಯಾದ ಫಲ ಬರುವುದೋ ಆಗ ಚಪ್ಪರಿಸುವನು. ಕಹಿಯಾದ ಫಲ ಬಂದರೆ ಗೊಣಗಾಡುವನು. ಫಲಾಪೇಕ್ಷಿಗಳ ಸ್ವಭಾವವೇ ಹೀಗೆ. ಆ ಫಲ ನಮ್ಮನ್ನು ಕುಣಿಸುವುದು. ನಾಯಿಗೆ ಏನಾದರೂ ತಿಂಡಿಯನ್ನು ಮೇಲಕ್ಕೆ ಹಿಡಿದರೆ ಅದನ್ನು ತಿನ್ನಲು ನೆಗೆಯುವುದು. ಅದನ್ನು ಎತ್ತಿ ಹಿಡಿದರೆ ಅತ್ತ ಹಿಂದೆ ಓಡುವುದು. ಎತ್ತ ಹಿಡಿಯುತ್ತಾರೋ ಅದರ ಹಿಂದೆ ಓಡುತ್ತದೆ. ನಾವು ಹಾಗೆಯೇ ಫಲಕ್ಕೆ ದಾಸರಾಗಿ ಅದು ಹೇಳಿದಂತೆ ಕೇಳುತ್ತೇವೆ. ಅವನು ಲೋಭಿ, ಯಾರಿಗೂ ಏನನ್ನು ಕೊಡ. ಒಂದು ಸಲ ಬಂದಿತು ಎಂದರೆ ಆಯಿತು. ಅವನ ಕಪಿಮುಷ್ಟಿಯಿಂದ ತಪ್ಪಿಸಿಕೊಂಡು ಹೋಗುವ ಹಾಗಿಲ್ಲ. ಕೂಡಿ ಹಾಕುವುದೊಂದೇ ಅವನಿಗೆ ಗೊತ್ತಿರುವುದು. ಕಳೆದುಕೊಳ್ಳುವ ಪ್ರಸಂಗ ಬಂದರೆ ಅವನಿಗೆ ಪ್ರಾಣ ಹೋದಂತೆ ಆಗುವುದು. ಬರೀ ತನ್ನಲ್ಲಿ ಇರುವುದನ್ನು ಇತರರಿಗೆ ಕೊಡದೇ ಇರುವುದು ಮಾತ್ರವಲ್ಲ, ಇತರರಲ್ಲಿ ಇರುವುದರ ಮೇಲೆ ಕಣ್ಣನ್ನು ಹಾಕಿರುವನು. ಎಂದಾದರೂ ಹೇಗಾದರೂ ಅದನ್ನು ದೋಚಲು ಹವಣಿಸುತ್ತಿರುವನು. ಅವನು ತನ್ನ ಇಚ್ಛೆಯನ್ನು ನೆರವೇರಿಸಿಕೊಳ್ಳುವುದಕ್ಕೆ ಯಾರಿಗಾದರೂ ಹಿಂಸೆಯನ್ನು ಕೊಡಲು ಸಿದ್ಧನಾಗಿರುವನು. ಅವನ ಸ್ನೇಹಿತನಾಗಿರಬಹುದು, ಬಂಧು ಬಳಗದವರಾಗಿರಬಹುದು, ತಂದೆ ತಾಯಿಗಳಾಗಿರಬಹುದು. ಯಾರನ್ನೂ ಗಮನಿಸುವುದಿಲ್ಲ. ತನ್ನ ಸ್ವಾರ್ಥ ಈಡೇರಬೇಕು. ಅದಕ್ಕೆ ಯಾರು ಅಡ್ಡಿಯಾಗಿರುವರೋ ಅವರನ್ನು ನಿವಾರಿಸಿಕೊಳ್ಳುವನು. ಬಲಾತ್ಕಾರದಿಂದಲೋ ನಿಂದೆಯಿಂದಲೋ ಅವರನ್ನು ನೋಯಿಸಿ ತನ್ನ ಉದ್ದೇಶವನ್ನು ಸಾಧಿಸಿಕೊಳ್ಳುವನು. ಇನ್ನೊಬ್ಬನ ಗೋಳಿನ ಮೇಲೆ ತಮ್ಮ ಸುಖವನ್ನು ಕಟ್ಟಿಕೊಂಡರೆ ಅದು ಬಹಳ ಕಾಲ ಹಾಗಿರುವುದಿಲ್ಲ. ಅದು ಬಿರುಕು ಬಿಟ್ಟು ಕುಸಿದು ಹೋಗುವುದು ಎಂಬುದು ಆ ಅಲ್ಪಮತಿಗೆ ಇನ್ನೂ ತಿಳಿಯದು. ಅವನ ಮಾರ್ಗ ಅಶುಚಿಯಾದುದು. ಒಳ್ಳೆಯ ಉದ್ದೇಶ ಸಾಧನೆಗೂ ಅವನು ಒಳ್ಳೆಯ ಮಾರ್ಗವನ್ನು ಆರಿಸಿಕೊಳ್ಳುವುದಿಲ್ಲ. ಸುಳ್ಳು, ಲಂಚ, ವಂಚನೆಗಳನ್ನೆಲ್ಲ ಉಪಯೋಗಿಸುವನು. ಹರ್ಷ ಶೋಕಗಳಿಂದ ತಾಡಿತನಾಗುತ್ತಿರುವನು. ಏನಾದರೂ ಚೆನ್ನಾಗಿರುವುದು ಬಂದರೆ ನನ್ನ ಸಮಾನ ಇಲ್ಲ ಎಂದು ಕುಣಿದಾಡುವನು. ಆತಂಕಗಳು ಬಂದಾಗ ಕುಗ್ಗಿ ಹೋಗುವನು. ಅಲೆಯ ಮೇಲೆ ಇರುವ ಹುಲ್ಲಿನೆಸಳಿನಂತೆ ಅವನ ಮನಸ್ಸು. ಅಲೆ ಮೇಲಕ್ಕೆ ಎದ್ದಾಗ ಹುಲ್ಲಿನೆಸಳು ಮೇಲೆ ಕೇಳುವುದು, ಅದು ಕೆಳಕ್ಕೆ ಬಿದ್ದಾಗ ಮನಸ್ಸು ಕೆಳಕ್ಕೆ ಬರುವುದು. ಅಯುಕ್ತ ಪ್ರಾಕೃತಸ್ತಬ್ಧ ಶಠೋ ನೈಷ್ಕೃತಿಕೋಲಸಃ ವಿಷಾದೀ ದೀರ್ಘಸೂತ್ರೇ ಚ ಕರ್ತ ತಾಮಸ ಉಚ್ಯತೆ. ಅಯುಕ್ತ, ಅಸಂಸ್ಕಾರಿ, ವಂಚನಪರ, ಜಿದ್ದುಳ್ಳವನು, ಸೋಮಾರಿ, ವಿಷಾದಪರ ಮತ್ತು ದೀರ್ಘಸೂತ್ರಿಯಾದ ಕರ್ತೃ ತಾಮಸಿಕ ಎಂದು ಹೇಳುತ್ತಾರೆ. ತಾಮಸಿಕ ಕರ್ತೃ ಅಯುಕ್ತ, ತನ್ನ ಇಂದ್ರಿಯಗಳನ್ನೆಲ್ಲ ನಿಗ್ರಹಿಸಿಲ್ಲ. ಒಳ್ಳೆಯ ಕೆಲಸಗಳನ್ನು ಮಾಡುವುದಕ್ಕೆ ಯೋಗ್ಯನಲ್ಲ. ಏನನ್ನು ಮಾಡಬೇಕೋ ಅದನ್ನೇ ಮನಸ್ಸಿನಲ್ಲಿ ಸ್ಪಷ್ಟವಾಗಿ ಕಲ್ಪಿಸಿಕೊಂಡಿಲ್ಲ. ಅದರ ಸಾಧಕ ಬಾಧಕಗಳನ್ನು ಕುರಿತು ಯೋಚಿಸಿಲ್ಲ. ಅಸಂಸ್ಕಾರಿಯಲ್ಲಿ ಉತ್ತಮ ಮಾತಾಗಲಿ ನಡತೆಯಾಗಲಿ ಇಲ್ಲ. ಅನಾಗರಿಕನ ಗುಂಪಿಗೆ ಸೇರಿದವನು. ಮನಸ್ಸಿಗೆ ಬಂದದ್ದು ಮಾತಾಡುವನು. ನಯ ನಾಜೂಕಿಲ್ಲ. ಎಲ್ಲದರ ಯಾವುದರಲ್ಲಿಯೂ ಸ್ತಬ್ಧ. ಯಾರನ್ನು ಬಾಗಿ ಗೌರವಿಸುವುದಿಲ್ಲ. ಇನ್ನೊಬ್ಬನಿಗೆ ಸಮಯ ಸಿಕ್ಕಿದಾಗ ಮೋಸ ಮಾಡುವುದಕ್ಕೆ ಸಿದ್ಧನಾಗಿರುವನು. ಅವನ ಮಾತಿಗೂ ನಡವಳಿಕೆಗೂ ಸಂಬಂಧವಿಲ್ಲ. ಒಳಗೆ ಒಂದು ಹೊರಗೆ ಒಂದು ಜಿದ್ದುಳ್ಳವನು. ಯಾರಾದರೂ ಅವನಿಗೆ ಅಹಿತವನ್ನು ಮಾಡಿದ್ದರೆ ಅದನ್ನು ಎಂದಿಗೂ ಮರೆಯುವುದಿಲ್ಲ. ಸಮಯ ಸಿಕ್ಕಿದಾಗ ತನ್ನ ಸೇಡನ್ನು ತೀರಿಸಿಕೊಳ್ಳುವನು. ಕೆಲಸವನ್ನು ಸಾಧ್ಯವಾದಷ್ಟು ಮುಂದೂಡುವನು. ಒಂದು ವೇಳೆ ಕೆಲಸಕ್ಕೆ ಪ್ರಾರಂಭಿಸಿದರೂ ಅದು ಎಂದು ಮುಗಿಯುವುದೋ ಎಂದು ಹೇಳುವ ಹಾಗಿಲ್ಲ. ವಿಷಾದಿಸಿ ಅಯ್ಯೋ ಯಾತಕ್ಕಾದರೂ ಪ್ರಾರಂಭಿಸಿದೆನೋ, ಮಾಡದೇ ಇದ್ದರೆ ಚೆನ್ನಾಗಿತ್ತು, ಇದು ಹಾಗೆ ಆಗಬಾರದಾಗಿತ್ತು, ಹೀಗೆ ಆಗಬಾರದಾಗಿತ್ತು ಎಂದು ಯಾವಾಗಲೂ ಗೊಣಗುತ್ತಿರುವನು. ದೀರ್ಘಸೂತ್ರಿ ಎಂದರೆ ಮಂದ ಸ್ವಭಾವವುಳ್ಳವನು. ಕಷ್ಟಪಟ್ಟು ಕೆಲಸ ಮಾಡುವುದಿಲ್ಲ. ಒಂದು ನಿರ್ಣಯಕ್ಕೆ ಬರಬೇಕಾದರೆ ಬಹಳ ಕಾಲ ಹಿಡಿಯುವುದು.
ಬುದ್ಧಿರ್ಭೇದಂ ಧೃತೇಶ್ಚೈವ ಗುಣತಸ್ತ್ರಿವಿಧಂ ಶೃಣು ಪ್ರೋಚ್ಯಮಾನಮಶೇಷೇಣ ಪೃಥಕ್ತ್ವೇನ ಧನಂಜಯ. ಅರ್ಜುನ, ಬುದ್ಧಿ ಮತ್ತು ಧೈರ್ಯವು ಗುಣಾನುಸಾರ 3 ಬಗೆಯಾಗಿವೆ. ಅದನ್ನು ಸಂಪೂರ್ಣವಾಗಿ ಬೇರೆ ಬೇರೆ ಹೇಳುತ್ತೇನೆ ಕೇಳು. ಇಲ್ಲಿ 3 ಬಗೆಯಾಗಿದೆ ಎಂದರೆ ಸಾತ್ವಿಕ, ರಾಜಸಿಕ ಮತ್ತು ತಾಮಸಿಕವಾಗಿ 3 ಭಾಗವಾಗಿದೆ. ಪ್ರವೃತ್ತಿಂಚ ನಿವೃತ್ತಿಂಚ ಕಾರ್ಯಾಕಾರ್ಯೇ ಭಯಾಭಯೇ ಬಂಧಂ ಮೋಕ್ಷಂಚ ಯಾವೇತ್ತಿ ಬುದ್ಧಿ ಸಾ ಪಾರ್ಥ ಸಾತ್ವಿಕಿ. ಅರ್ಜುನ, ಪ್ರವೃತ್ತಿ ನಿವೃತ್ತಿಗಳನ್ನು, ಕಾರ್ಯ ಅಕಾರ್ಯಗಳನ್ನು, ಭಯಾಭಯಗಳನ್ನು, ಬಂಧ ಮೋಕ್ಷಗಳನ್ನು ಯಾವ ಬುದ್ಧಿ ತಿಳಿದುಕೊಳ್ಳುವುದೋ ಅದು ಸಾತ್ವಿಕ. ಸಾತ್ವಿಕ ಬುದ್ಧಿ ಮುಂಚೆಯೇ ಎಲ್ಲವನ್ನೂ ಗ್ರಹಿಸುವುದು. ಒಂದು ಕೆಲಸವನ್ನು ಆರಂಭ ಮಾಡಿದ ಮೇಲೆ ಅದನ್ನು ವಿಚಾರಿಸುವುದಕ್ಕೆ ಪ್ರಾರಂಭಿಸುವುದಿಲ್ಲ. ಪ್ರವೃತ್ತಿ ಎಂದರೆ ಯಾವುದು ನಮ್ಮನ್ನು ಸಂಸಾರಕ್ಕೆ ಕಟ್ಟಿಹಾಕುವುದೋ, ಯಾವುದು ನಮ್ಮನ್ನು ಪಂಚೇಂದ್ರಿಯಗಳ ಕಡೆ ಸೆಳೆಯುವುದೋ ಅದು. ನಿವೃತ್ತಿ ಎಂದರೆ ಯಾವುದನ್ನು ಬಿಡಬೇಕೆಂದು ಮುಂಚೆಯೇ ಅರಿತುಕೊಂಡು ಬಿಟ್ಟಿರುವುದು. ಪ್ರವೃತ್ತಿಯ ಕೆಲಸವನ್ನು ಮಾಡುವುದಿಲ್ಲ, ನಿವೃತ್ತಿಯ ಕೆಲಸವನ್ನು ಮಾಡುತ್ತಾನೆ ಸಾತ್ವಿಕ. ಒಂದು ನಮ್ಮನ್ನು ಸಂಸಾರದ ಗೋಜಿನಲ್ಲಿ ಸಿಕ್ಕಿಸುವುದು, ಇನ್ನೊಂದು ಸಂಸಾರದಿಂದ ಪಾರು ಮಾಡುವುದು. ಸಾತ್ವಿಕ ಬುದ್ಧಿಗೆ ಯಾವುದು ಕಾರ್ಯ ಯಾವುದು ಅಕಾರ್ಯ ಎಂಬುದು ಗೊತ್ತಿದೆ. ಯಾವ ಕಾರ್ಯವನ್ನು ಮಾಡಬೇಕು ಎಂಬುದನ್ನು ನಿರ್ಧರಿಸುವುದೇ ಕಾರ್ಯ. ಒಬ್ಬ ಒಂದು ವರ್ಣದಲ್ಲಿ ಒಂದು ಕೆಲಸವನ್ನು ಇದುವರೆಗೆ ಮಾಡುತ್ತಿರುವನು, ಅದು ನಿಯತ ಕಾರ್ಯ. ಇದನ್ನು ಮಾಡಬೇಕಾಗಿದೆ, ಸಮಾಜ ಇದರ ಆಧಾರದ ಮೇಲೆ ನಿಂತಿದೆ. ಅಕಾರ್ಯ ಎಂದರೆ ನಾನು ಒಂದು ಕೆಲಸಕ್ಕೆ ತರಬೇತು ಹೊಂದಿಲ್ಲ, ಆದರೂ ಮಾಡುತ್ತೇನೆ. ಯಾವ ಕಾಲದಲ್ಲಿ ಅವನು ಅದನ್ನು ಮಾಡಬೇಕು, ಅದನ್ನು ಬಿಟ್ಟು ಬೇರೊಂದನ್ನು ಮಾಡುವುದು. ಇಲ್ಲಿ ಅರ್ಜುನ ಯುದ್ಧವನ್ನು ಮಾಡಬೇಕಾಗಿದೆ, ಇದು ಅವನ ನಿಯತ ಕಾರ್ಯ. ಅವನು ಕ್ಷತ್ರಿಯ, ಇತರರು ಅವನಿಗೆ ಮೋಸ ಮಾಡಿರುವರು, ಅದಕ್ಕಾಗಿ ಧರ್ಮಯುದ್ಧವನ್ನು ಮಾಡಬೇಕು. ಅದನ್ನು ಮಾಡದೇ ಬಿಡುವುದು ಅಕಾರ್ಯ. ಇಲ್ಲಿ ಯಾವಾಗ ಅವನು ಯುದ್ಧವನ್ನು ಮಾಡುವುದಿಲ್ಲವೋ ಅದರಿಂದ ಅವನು ಅಧರ್ಮಕ್ಕೆ ಪ್ರೋತ್ಸಾಹ ಕೊಟ್ಟಂತೆ. ಪಾಂಡವರಿಗೆ ರಾಜ್ಯ ಬರದೇ ಹೋದರೆ ಚಿಂತೆಯಿಲ್ಲ, ಅದು ಗೌಣ. ಆದರೆ ದೇಶದಲ್ಲಿ ಅಧರ್ಮ ಅನ್ಯಾಯ ಗೆಲ್ಲುವುದಕ್ಕೆ ಸಹಾಯ ಮಾಡುವುದು ಮಹಾಪಾಪ, ಅಕಾರ್ಯ, ಮಾಡಬಾರದ ಕೆಲಸ. ಅರ್ಜುನ ತಿಳಿಯದೆ ಆ ಕೆಲಸವನ್ನು ಮಾಡುವುದಕ್ಕೆ ಉದ್ಯುಕ್ತನಾಗಿರುವನು. ಸಾತ್ವಿಕನಿಗೆ ಯಾವುದಕ್ಕೆ ಭಯಪಡಬೇಕು ಯಾವುದಕ್ಕೆ ಭಯಪಡಬಾರದು ಎಂಬುದು ಗೊತ್ತಿದೆ. ಆಸಕ್ತಿಯಿಂದ ಕೆಲಸ ಮಾಡಿದರೆ ಅನಂತರ ನಾವು ಅದಕ್ಕೆ ನಿತ್ಯ ಒದ್ದಾಡಬೇಕಾಗುವುದು. ಅನ್ಯಾಯ, ಸುಳ್ಳು, ಅಧರ್ಮ ಇವುಗಳಿಗೆ ಅವನು ಅಂಜುವನು. ಆರಂಭದಲ್ಲಿ ಅವು ಹಿತಕರವಾಗಿರುವವು, ಅನಂತರ ಅದರಿಂದ ಬರುವ ಪರಿಣಾಮ ಭಯಾನಕವಾಗಿರುವುದು. ಇದನ್ನು ಮೊದಲೇ ಅರಿತಿರುವನು. ಅಂತೆಯೇ ಯಾವ ಕಾಲದಲ್ಲಿ ನಿರ್ಭಯನಾಗಿರಬೇಕು ಎಂಬುದನ್ನು ಅರಿತಿರುವನು. ಒಂದು ಕೆಲಸವನ್ನು ಸರಿಯಾಗಿ ವಿಮರ್ಶಿಸಿ ಅದು ಒಳ್ಳೆಯದು, ಅದನ್ನು ಮಾಡಬೇಕಾಗಿದೆ ಎಂದು ನಿರ್ಣಯಕ್ಕೆ ಬಂದು ಅದರಲ್ಲಿ ನಿರತನಾಗಿರುವಾಗ ಹಲವಾರು ಅಡಚಣೆಗಳು ಬರಬಹುದು. ಆದರೆ ನಿರ್ಭಯನು ಇವುಗಳಾವುದಕ್ಕೂ ಅಂಜುವುದಿಲ್ಲ. ಇವುಗಳೊಂದಿಗೆ ಛಲದಿಂದ ಹೋರಾಡುವನು. ಆತಂಕಗಳು ಹೆಚ್ಚಾದಂತೆ ಅವುಗಳನ್ನು ಎದುರಿಸುವ ಧೈರ್ಯವು ಹೆಚ್ಚುತ್ತಾ ಹೋಗುವುದು. ಜೀವನದಲ್ಲಿ ಇವನನ್ನು ತಡೆಯಲು ಬರುವ ಯಾವ ವ್ಯಕ್ತಿಗೂ ಬಾಹ್ಯ ಘಟನೆಗೂ ಇವನು ಶರಣಾಗುವವನಲ್ಲ. ಯಾವುದು ಬಂಧನಕಾರಿ ಯಾವುದು ಮೋಕ್ಷಕಾರಿ ಎಂಬುದನ್ನು ಈತನು ಅರಿತಿರುವನು. ಅನೇಕ ವೇಳೆ ನಮಗೆ ಯಾವುದು ಬಂಧನಕಾರಿ ಎಂಬುದು ತಿಳಿಯುವುದಿಲ್ಲ, ಅಷ್ಟು ನಿಧಾನವಾಗಿ ಜಾರುವೆವು. ನಾವು ಜಾರುತ್ತಿರುವ ಅರಿವೇ ನಮಗೆ ಉಂಟಾಗುವುದಿಲ್ಲ. ಸ್ವಲ್ಪ ಕಾಲದ ಮೇಲೆಯೇ ನಮಗೆ ಗೊತ್ತಾಗುವುದು ನಾವೆಷ್ಟು ಕೆಳಗೆ ಬಿದ್ದಿರುವೆವು ಎಂಬುದು. ನಮ್ಮನ್ನು ಬಂಧನಕ್ಕೆ ಬೀಳಿಸುವುದೆಲ್ಲ ನಮ್ಮನ್ನು ಉದ್ಧರಿಸುವುದಕ್ಕೆ ಬಂದಂತೆ ಕಾಣುವುದು. ವೇಷ ಬದಲಾಯಿಸಿಕೊಂಡು ಬರುವುದು. ಆದರೆ ಸಾತ್ವಿಕ ಬುದ್ಧಿ ತಕ್ಷಣವೇ ನಿರ್ಧರಿಸಬಲ್ಲದು. ಇಲ್ಲಿ ಬಿಡುಗಡೆಯಲ್ಲ ಇರುವುದು ಬಂಧನ ಎಂಬುದು. ಕೆಲವರು ಆನೆಯನ್ನು ಹಿಡಿಯುವುದಕ್ಕೆ ಕಾಡಿನಲ್ಲಿ ಈ ಉಪಾಯವನ್ನು ಮಾಡುವರು. ಹಳ್ಳವನ್ನು ತೋಡಿ ಅದರ ಮೇಲೆ ತೆಳ್ಳಗೆ ಇರುವ ಬಿದಿರನ್ನು ಹರಡಿ ಮೇಲೆ ಮಣ್ಣನ್ನು ಹಾಕಿ ಅದರ ಮೇಲೆ ಹುಲ್ಲು ಬೆಳೆಸುವರು. ಆ ಹುಲ್ಲು ಇತರ ಕಡೆಗಳಿಗಿಂತ ಚೆನ್ನಾಗಿ ಬೆಳೆದಿರುವುದು. ಆನೆ ಹುಲ್ಲನ್ನು ತಿನ್ನಲು ಬಂದು ಹಳ್ಳಕ್ಕೆ ಬೀಳುವುದು. ಆದರೆ ಸಾತ್ವಿಕ ಬುದ್ಧಿಯವನು ಏನೋ ಇಲ್ಲಿರಬೇಕು,
ಅದರ ಹತ್ತಿರ ಹೋಗಬಾರದು ಎಂದು ಸುತ್ತಮುತ್ತಲನ್ನು ಪರೀಕ್ಷಿಸಿ ತಿಳಿದುಕೊಳ್ಳುವನು. ಸರ್, ಬರೀ ಯಾವುದು ಬಂಧನವೋ ಅದನ್ನು ತಿಳಿದುಕೊಂಡರೆ ಸಾಲದು. ಯಾವುದು ನಮಗೆ ಮುಕ್ತಿಯನ್ನು ಕೊಡುವುದು, ಅದಕ್ಕೆ ನಾವು ಏನೇನನ್ನು ಮಾಡಬೇಕು ಅದನ್ನೆಲ್ಲ ಅವನು ತಿಳಿದಿರುವನು. ಅದಕ್ಕೆ ಶಾಸ್ತ್ರದ ಸಹಾಯ ಬೇಕು, ಗುರುವಿನ ಸಹಾಯ ಬೇಕು, ಸ್ವಪ್ರಯತ್ನ ಮಾಡಬೇಕು. ಆಗಲೇ ಮುಕ್ತಿ ಸಿಗಬಲ್ಲದು. ಇವುಗಳನ್ನೆಲ್ಲ ಅವನ ಬುದ್ಧಿ ಚೆನ್ನಾಗಿ ತಿಳಿದಿರುವುದು. ಯಯಾ ಧರ್ಮಮಧರ್ಮಂಚ ಕಾರ್ಯಂ ಚಾಕಾರ್ಯಮೇವ ಚ ಅಯಥಾವತ್ ಪ್ರಜಾನಾತಿ ಬುದ್ಧಿಃ ಸಾ ಪಾರ್ಥ ರಾಜಸೀ. ಅರ್ಜುನ, ಧರ್ಮ ಅಧರ್ಮಗಳನ್ನು, ಕಾರ್ಯ ಅಕಾರ್ಯಗಳನ್ನು ಯಾವುದರಿಂದ ಯಥಾರ್ಥವಾಗಿ ತಿಳಿಯುವುದಿಲ್ಲವೋ ಆ ಬುದ್ಧಿ ರಾಜಸಿಕ. ರಾಜಸಿಕ ಬುದ್ಧಿಗೆ ಧರ್ಮ ಯಾವುದು, ಅಧರ್ಮ ಯಾವುದು ಎಂಬುದು ಗೊತ್ತಾಗುವುದಿಲ್ಲ. ಯಾವುದು ಒಳ್ಳೆಯದು ಅದೂ ಗೊತ್ತಾಗುವುದಿಲ್ಲ, ಕೆಟ್ಟದ್ದೂ ತಿಳಿಯುವುದಿಲ್ಲ. ಒಂದನ್ನು ಮತ್ತೊಂದು ಎಂದು ಭಾವಿಸುತ್ತಾನೆ. ಅನೇಕ ವೇಳೆ ಪ್ರೇಯಸ್ಸನ್ನು ಧರ್ಮ ಎಂದು ಭಾವಿಸುತ್ತಾನೆ, ಏಕೆಂದರೆ ಅದು ಮೊದಲು ಸಿಹಿಯಾಗಿ ಕಾಣುವುದು. ಶ್ರೇಯಸ್ಸನ್ನು ಅಧರ್ಮ ಎಂದು ಭಾವಿಸುತ್ತಾನೆ, ಏಕೆಂದರೆ ಅದು ಮಾಡಲು ಕಷ್ಟವಾಗಿರುವುದು. ಒಬ್ಬನ ಬುದ್ಧಿ ತಿಳಿಯಾಗಿದ್ದರೆ ಮಾತ್ರ ಅದನ್ನು ತಿಳಿದುಕೊಳ್ಳಬಹುದು. ಕದಡಿ ಹೋದ ಬುದ್ಧಿಯಲ್ಲಿ ನಾವು ಅದನ್ನು ತಿಳಿದುಕೊಳ್ಳುವುದಕ್ಕೆ ಆಗುವುದಿಲ್ಲ. ಅದು ನಮಗೆ ವಸ್ತುವಿನ ಯಥಾರ್ಥ ಸ್ಥಿತಿಯನ್ನು ತಿಳಿಸಲಾರದು. ಅದರಂತೆಯೇ ತನ್ನ ಕರ್ತವ್ಯ ಯಾವುದು, ಯಾವುದನ್ನು ಮಾಡಬೇಕು ಎಂಬುದು ಗೊತ್ತಿರುವುದಿಲ್ಲ. ಯಾವುದು ತನ್ನ ಕರ್ತವ್ಯವಲ್ಲ, ಯಾವುದನ್ನು ತಾನು ಮಾಡಬಾರದು ಎಂಬುದು ಗೊತ್ತಿಲ್ಲ. ಅರ್ಜುನ ಕ್ಷತ್ರಿಯನಾಗಿದ್ದಾನೆ. ಅವನ ಕರ್ತವ್ಯ ಧರ್ಮಯುದ್ಧವನ್ನು ಮಾಡುವುದು. ಅದನ್ನು ಮಾಡದೆ, ಅನ್ಯಾಯ ಅಧರ್ಮಗಳನ್ನು ಎದುರಿಸದೆ ಜಯದಿಂದೇನು ಲಾಭದಿಂದೇನು ಎಂದು ಭಾವಿಸಿಕೊಂಡು ಸುಮ್ಮನೆ ಇರುವುದು ಅಕಾರ್ಯ. ಅಧರ್ಮಂ ಧರ್ಮಮಿತಿ ಯಾಮನ್ಯತೆ ತಮಸಾವೃತ ಸರ್ವಾರ್ಥಾನ್ ವಿಪರೀತಾಂಶ್ಚ ಬುದ್ಧಿಃ ಸಾ ಪಾರ್ಥ ತಾಮಸಿ. ಅರ್ಜುನ, ಯಾವುದು ತಮಸ್ಸಿನಿಂದ ಆವೃತವಾಗಿ ಅಧರ್ಮವನ್ನು ಧರ್ಮವೆಂದು ತಿಳಿಯುವುದೋ, ಸರ್ವ ಅರ್ಥಗಳನ್ನು ವಿಪರೀತವಾಗಿ ತಿಳಿಯುವುದೋ ಆ ಬುದ್ಧಿ ತಾಮಸಿಕ. ತಾಮಸಿಯ ಒಂದು ಸ್ವಭಾವವೇ ತಪ್ಪನ್ನು ಸರಿ ಎಂದು ಭಾವಿಸುವುದು. ಅವನದು ಯಾವಾಗಲೂ ಕೊಂಕು ದೃಷ್ಟಿ. ಯಾವಾಗಲೂ ಮಾಡಬಾರದುದನ್ನೇ ಸರಿ ಎಂದು ಭಾವಿಸುತ್ತಾನೆ. ಅದನ್ನೇ ಸಾಧಿಸುತ್ತಾನೆ, ಅದನ್ನೇ ಮಾಡುತ್ತಾನೆ. ಯಾವುದನ್ನು ಮಾಡಬೇಕೋ ಅದನ್ನು ಬಿಡುತ್ತಾನೆ. ರಾಜಸಿಕನಿಗೆ ಇದನ್ನು ತಿಳಿಸಿದರೆ ಅವನು ಮಾಡುತ್ತಿರುವುದು ತಪ್ಪು ಎಂದು ತಿಳಿದುಕೊಳ್ಳುವ ಸ್ಥಿತಿಯಲ್ಲಿರುತ್ತಾನೆ. ಆದರೆ ತಾಮಸಿಕ ಹಾಗಲ್ಲ. ಯಾರು ಹೇಳಿದರೂ ಅವನಿಗೆ ಗೊತ್ತಾಗುವ ಹಾಗಿಲ್ಲ. ಅವನು ತಿಳಿದುಕೊಳ್ಳುವುದಕ್ಕೂ ಸಿದ್ಧನಾಗಿಲ್ಲ. ಅಂತಹವನಿಗೆ ತಿಳಿಸುವುದೂ ಕಷ್ಟ. ಅವನು ಸರ್ವ ಅರ್ಥಗಳನ್ನು ವಿಪರೀತ ದೃಷ್ಟಿಯಲ್ಲಿ ನೋಡುತ್ತಾನೆ. ಯಾವುದನ್ನು ಹೇಗೆ ಇದೆಯೋ ಹಾಗೆ ಸ್ವೀಕರಿಸುವುದಿಲ್ಲ. ಅದರ ಹಿಂದೆಲ್ಲ ದುರುದ್ದೇಶಗಳನ್ನು ಕಲ್ಪನೆ ಮಾಡುತ್ತಾನೆ. ಅವನ ಮನಸ್ಸು ಗಲೀಜಾಗಿದೆ. ಆದ ಕಾರಣ ಅವನು ನೋಡುವ ದೃಷ್ಟಿಯೆಲ್ಲ ಅದರಿಂದಲೇ ತುಂಬಿದೆ. ಬಣ್ಣದ ಕನ್ನಡಕದ ಮೂಲಕ ನೋಡಿದರೆ ಎಲ್ಲದಕ್ಕೂ ಬಣ್ಣ ಹಾಕಿದಂತೆ ಕಾಣುವುದು. ಹಾಗೆಯೇ ಇವನು ಇರುವುದನ್ನು ಬಿಡುವನು, ಇಲ್ಲದೆ ಇರುವುದನ್ನು ಆರೋಪ ಮಾಡುವನು. ಧೃತ್ಯಾಯಯಾ ಧಾರಯತೆ ಮನಃ ಪ್ರಾಣೇಂದ್ರಿಯ ಕ್ರಿಯಾಃ ಯೋಗೇನಾವ್ಯಭಿಚಾರಿಣ್ಯಾ ಧೃತಿಃ ಸಾ ಪಾರ್ಥ ಸಾತ್ವಿಕೀ. ಅರ್ಜುನ, ಯೋಗದ ಮೂಲಕ ಅವ್ಯಭಿಚಾರವಾದ ಧೃತಿಯಿಂದ ಮನಸ್ಸು, ಪ್ರಾಣ, ಇಂದ್ರಿಯ ಇವುಗಳ ಕ್ರಿಯೆಯನ್ನು ನಿಗ್ರಹಿಸುವ ಧೃತಿ ಸಾತ್ವಿಕ. ಇಲ್ಲಿ ಧೃತಿ ಎಂದರೆ ಧೈರ್ಯ. ಇದು ದೈಹಿಕವಾದುದಲ್ಲ, ಈ ಧೈರ್ಯ ಮಾನಸಿಕವಾದುದು. ಅವನ ಧೈರ್ಯ ಅವ್ಯಭಿಚಾರವಾದುದು. ಯೋಗ್ಯವಾದ ವಸ್ತುವಿನ ಕಡೆಗೆ ಮಾತ್ರ ಹೋಗುವುದು, ಅಯೋಗ್ಯವಾದೆಡೆ ಹೋಗುವುದಿಲ್ಲ. ಇವನು ಮನಸ್ಸಿನ ಕ್ರಿಯೆಯನ್ನು ನಿಗ್ರಹಿಸುತ್ತಾನೆ. ಮನಸ್ಸಿನ ಸ್ವಭಾವವೇ ಹಲವಾರು ವಸ್ತುಗಳನ್ನು ಕುರಿತು ಚಿಂತಿಸುವುದು. ಸಾತ್ವಿಕ ಮನಸ್ಸು ಒಳ್ಳೆಯ ಆಲೋಚನೆಗಳ ಕಲ್ಪನೆಗಳನ್ನು ಮಾತ್ರ ಮಾಡಲು ಅವಕಾಶ ಕೊಡುವುದು. ಹೀನ ವಿಷಯಗಳನ್ನು ಚಿಂತಿಸುವುದನ್ನು ತಡೆಯುವುದು. ಪ್ರಪಂಚದ ಕಡೆಗೆ ಹೋಗುವುದನ್ನು ತಡೆದು ಪರಮಾರ್ಥದ ಕಡೆಗೆ ಹೋಗುವಂತೆ ಮಾಡುವನು. ಪ್ರಾಣಕ್ರಿಯೆಯೇ ನಮ್ಮ ದೇಹದ ಕೆಲಸ ಕಾರ್ಯಗಳಿಗೆಲ್ಲ ಕಾರಣ. ಪ್ರಾಣ, ಅಪಾನ, ಸಮಾನ, ಉದಾನ, ವ್ಯಾನ ಇವುಗಳ ಸಹಾಯದಿಂದಲೇ ನಾವು ಉಸಿರಾಡುವುದು, ರಕ್ತ ಚಲನೆ ನಡೆಯುವುದು.
ನಾವು ತಿಂದದ್ದನ್ನು ಅರಗಿಸಿಕೊಳ್ಳುವುದು, ದೇಹದ ಕಲ್ಮಶಗಳನ್ನೆಲ್ಲ ಹೊರಗೆ ದೂಡುವುದು. ಅವನು ಪ್ರಾಣದ ಪ್ರತಿಯೊಂದು ಕ್ರಿಯೆಯನ್ನು ತನ್ನ ವಶಕ್ಕೆ ತೆಗೆದುಕೊಂಡಿರುವನು. ಅವು ಇಚ್ಛಿಸಿದಂತೆ ಇವನು ಮಾಡುವುದಿಲ್ಲ, ಇವನು ಇಚ್ಛಿಸಿದಂತೆ ಅವು ಕೆಲಸ ಮಾಡಬೇಕು. ಇವನು ಇಂದ್ರಿಯಗಳನ್ನು ವಿಷಯ ವಸ್ತುಗಳ ಕಡೆ ಹೋಗದಂತೆ ತಡೆಗಟ್ಟುತ್ತಾನೆ. ಇದೊಂದು ದೊಡ್ಡ ಸಾಹಸ. ಕಾರನ್ನು ಎಳೆದು ನಿಲ್ಲಿಸುವುದಕ್ಕಿಂತ ಕಷ್ಟಗಿದು. ವಿಷಯ ವಸ್ತುಗಳ ಮಧ್ಯದಲ್ಲಿ ಇವನ ಇಂದ್ರಿಯಗಳು ಸಂಪೂರ್ಣವಾಗಿ ಇವನ ವಶವಾಗಿದೆ. ಯಯಾತು ಧರ್ಮ ಕಾಮಾರ್ಥಾನ್ ಧೃತ್ಯಾ ಧಾರಯತೇರ್ಜುನ ಪ್ರಸಂಗೇನ ಫಲಾಕಾಂಕ್ಷಿ ಧೃತಿ ಸಾ ಪಾರ್ಥ ರಾಜಸಿ. ಅರ್ಜುನ, ಫಲಾಕಾಂಕ್ಷಿಯು ಅತ್ಯಂತ ಸಂಘದ ಮೂಲಕ ಯಾವ ಧೃತಿಯಿಂದ ಧರ್ಮ ಅರ್ಥ ಕಾಮಗಳನ್ನು ಹಿಡಿಯುತ್ತಾನೆಯೋ ಆ ಧೃತಿ ರಾಜಸಿಕ. ರಾಜಸಿಕನಲ್ಲಿಯೂ ಧೈರ್ಯವಿದೆ, ಹಿಡಿದುದನ್ನು ಬಿಡುವುದಿಲ್ಲ. ಆದರೆ ಅದೆಲ್ಲ ಲೌಕಿಕ ವಸ್ತುಗಳ ಕಡೆಗೆ ತಿರುಗಿದೆ. ಅಲ್ಲಿ ಅವನು ತನ್ನ ಪೌರುಷವನ್ನು ತೋರಿಸುವನು. ಅವನು ಫಲಾಕಾಂಕ್ಷಿ, ಫಲಕ್ಕಾಗಿಯೇ ಕೆಲಸ ಮಾಡುವುದು. ಧರ್ಮಕ್ಕೆ ಸಂಬಂಧಪಟ್ಟ ಹಲವು ಕ್ರಿಯೆಗಳನ್ನು ಮಾಡುತ್ತಾನೆ. ಅದು ದೇವರಿಗೆ ಸಂಬಂಧಪಟ್ಟಿದ್ದು ಇರಬಹುದು, ಸಮಾಜಕ್ಕೆ ಸಂಬಂಧಪಟ್ಟಿದ್ದು ಇರಬಹುದು. ಇವುಗಳನ್ನೆಲ್ಲ ಮಾಡುವಾಗ ಯಾವ ಎಡರು ತೊಡರುಗಳು ಬಂದರೂ ಬಿಡದೆ ಮುಂದುವರಿಸುತ್ತಾನೆ. ಇವನು ಒಂದು ಯಾಗವನ್ನೋ ಯಜ್ಞವನ್ನೋ ಮಾಡಬಹುದು, ಆಸ್ಪತ್ರೆಯನ್ನೋ ಛತ್ರವನ್ನೋ ಕಟ್ಟಿರಬಹುದು. ಇದರ ಹಿಂದೆಲ್ಲ ಅವನಿಗೆ ಕೀರ್ತಿಯ ಆಸೆಯಿದೆ, ಹಣವನ್ನು ಸಂಪಾದನೆ ಮಾಡಬೇಕೆಂಬ ಆಸೆಯಿದೆ. ಆ ಆಸೆಯನ್ನು ತೃಪ್ತಿಪಡಿಸಿಕೊಳ್ಳಬೇಕಾದರೆ ಸುಮ್ಮನೆ ಕುಳಿತುಕೊಂಡರೆ ಆಗುವುದಿಲ್ಲ. ಯಾವುದಾದರೂ ಉದ್ಯಮಕ್ಕೆ ಕೈ ಹಾಕಬೇಕು. ಅವುಗಳಲ್ಲಿ ಎಷ್ಟೋ ತೊಂದರೆಗಳು ಬರುವವು. ಆದರೆ ಅವನು ಇವುಗಳಾವುದಕ್ಕೂ ಅಂಜುವವನಲ್ಲ. ಎಷ್ಟೇ ಕಷ್ಟವಾಗಲಿ ನಷ್ಟವಾಗಲಿ ಮುಂದೆ ಬರುವುದಕ್ಕೆ ಯತ್ನಿಸುತ್ತಾನೆ. ಇವನಲ್ಲಿ ಒಂದು ಸಾಹಸ ಇದೆ, ಅದನ್ನು ಹಣ ಸಂಪಾದನೆಗೆ ಉಪಯೋಗಿಸುತ್ತಿರುವನು. ಅದರಂತೆಯೇ ಅವನಲ್ಲಿ ಹಲವು ಕಾಮನೆಗಳಿವೆ, ಅವುಗಳನ್ನು ಪಡೆಯಬೇಕಾಗಿದೆ. ಅವುಗಳ ಕೈಯಿಂದ ಅನೇಕ ವೇಳೆ ಚೇಳಿನಿಂದ ಕುಟುಕಿಸಿಕೊಂಡಂತೆ ಕುಟುಕಿಸಿಕೊಳ್ಳಬೇಕು. ಇವನು ಅವುಗಳಾವುದಕ್ಕೂ ಜಗ್ಗುವುದಿಲ್ಲ. ಮುಳ್ಳಿನ ಗಿಡದಲ್ಲಿರುವ ಗುಲಾಬಿಯನ್ನು ಕೀಳಬೇಕಾದರೆ ಕೆಲವು ವೇಳೆ ಮುಳ್ಳು ತಾಗುವುದು. ಅದಕ್ಕೆ ಅಂಜಿದರೆ ಅವನಿಗೆ ಹೂವು ಸಿಗಲಾರದು. ಹಾಗೆಯೇ ರಜೋಧೈರ್ಯ ಇವುಗಳನ್ನೆಲ್ಲ ಸಹಿಸುವುದಕ್ಕೆ ಸಿದ್ಧವಾಗಿದೆ. ನಾವು ಕಾಮಿಸುವ ವಸ್ತುಗಳು ಸುಲಭವಾಗಿ ನಮ್ಮ ವಶವಾಗುವುದಿಲ್ಲ. ಅದನ್ನು ಹಿಡಿಯುವುದಕ್ಕೆ ಹೋದರೆ ಅದು ಒದೆಯುತ್ತದೆ, ಕಚ್ಚುತ್ತದೆ, ಬೊಗಳುತ್ತದೆ. ಯಾರಿಗೆ ಇವುಗಳನ್ನೆಲ್ಲ ಸಹಿಸುವ ಧೈರ್ಯವಿರುವುದೋ ಅವನಿಗೆ ಸಿಕ್ಕಬಲ್ಲದು. ಯಯಾ ಸ್ವಪ್ನಂ ಭಯಂ ಶೋಕಂ ವಿಷಾದಂ ಮದಮೇವ ಚ ನ ವಿಮುಂಚತೆ ದುರ್ಮೇಧಾ ಧೃತಿ ಸಾ ತಾಮಸೀ ಮತಾ. ಅರ್ಜುನ, ದುರ್ಬುದ್ಧಿಯುಳ್ಳವನು ಯಾವ ಧೈರ್ಯದಿಂದ ನಿದ್ರೆ, ಭಯ, ಶೋಕ, ವಿಷಾದ, ಮದ ಇವುಗಳನ್ನು ಬಿಡುವುದಿಲ್ಲವೋ ಆ ಧೃತಿ ತಾಮಸಿಕ. ತಮೋ ಧೈರ್ಯದಲ್ಲಿ ದುರ್ಬುದ್ಧಿಯನ್ನು ನೋಡುತ್ತೇವೆ. ಅವನ ಬುದ್ಧಿ ನೇರವಾಗಿ ಯಾವಾಗಲೂ ಕೆಲಸ ಮಾಡುವುದಿಲ್ಲ. ಅದು ಯಾವಾಗಲೂ ಡೊಂಕಾಗೆ ಕೆಲಸ ಮಾಡುವುದು. ಅವನು ಕೆಲವು ವಿಷಯಗಳನ್ನು ಧೈರ್ಯದಿಂದ ಹಿಡಿದುಕೊಂಡಿರುತ್ತಾನೆ. ಅದರಿಂದ ಅವನಿಗೆ ಒಳ್ಳೆಯದೇನೂ ಆಗುವುದಿಲ್ಲ. ಆದರೂ ಅವನು ಆ ಸ್ವಭಾವವನ್ನು ಬಿಡುವುದಿಲ್ಲ. ನಿದ್ರೆಯ ಮೇಲೆ ಅವನಿಗೆ ಅಂತಹ ಪ್ರೀತಿ, ಅಂತಹ ಆಸಕ್ತಿ. ಕಾಲಕ್ಕೆ ಸರಿಯಾಗಿ ಏಳುವ ಸ್ವಭಾವ ಅವನದಲ್ಲ. ಅದರಿಂದ ಆಫೀಸಿಗೆ ಹೊತ್ತಾಗಿ ಹೋಗಬಹುದು, ರೈಲು ಬಸ್ಸು ತಪ್ಪಬಹುದು, ಇನ್ನೂ ಏನೇನೋ ಅನಾಹುತಗಳು ಆಗಬಹುದು. ಆದರೂ ನಿದ್ರೆ ಅವನನ್ನು ಮೆಟ್ಟಿಕೊಂಡಿರುವುದು. ಬಡಪೆಟ್ಟಿಗೆ ಅವನು ಅದರಿಂದ ಪಾರಾಗಲಾರ. ಬೆಳಿಗ್ಗೆ ಮುಂಚೆ ಏಳಬೇಕೆಂದು ಗಡಿಯಾರಕ್ಕೆ ಅಲಾರಾಂ ಕೊಟ್ಟು ಮಲಗುತ್ತಾನೆ. ಅಲಾರಾಂ ಹೊಡೆಯುವುದಕ್ಕೆ ಪ್ರಾರಂಭಿಸಿದರೆ ಅವನು ತನ್ನ ಕೈಯಿಂದಲೇ ಅದನ್ನು ನಿಲ್ಲಿಸಿ ನಿದ್ರೆ ಮಾಡುತ್ತಾನೆ. ಭಯ ಅವನನ್ನು ಬಿಡುವುದಿಲ್ಲ. ಭಯಕ್ಕೆ ಕಾರಣ ಅವನು ಮಾಡಬಾರದುದನ್ನು ಏನೋ ಮಾಡಿರುವನು. ಸುಳ್ಳು ಹೇಳಿರಬಹುದು, ಯಾರಿಗೋ ಮೋಸ ಮಾಡಿರಬಹುದು. ಯಾವ ಸಮಯದಲ್ಲಿ ಸಿಕ್ಕಿ ಹಾಕಿಕೊಳ್ಳುವೆನೋ ಎಂಬ ಭಯ ಯಾವಾಗಲೂ ಅವನನ್ನು ಕಾಣುತ್ತಿರುವುದು. ಎಷ್ಟೋ ವೇಳೆ ಸಿಕ್ಕಿ ಹಾಕಿಕೊಂಡೂ ಇರುವನು. ಆದರೆ ಆ ಭಯಕ್ಕೆ ಕಾರಣವಾದ ಕೆಲಸವನ್ನು ಮಾತ್ರ ಇವನು ಮಾಡುವುದನ್ನು ಬಿಡುವುದಿಲ್ಲ. ಶೋಕ ಪಡುವುದು ಇವನ ಸ್ವಭಾವ. ಯಾರ ಜೀವನದಲ್ಲಿ ಶೋಕಕ್ಕೆ ಕಾರಣವಿರುವುದಿಲ್ಲ. ಆದರೆ ಇವನು ಅದನ್ನೇ ಮೆಲುಕು ಹಾಕುತ್ತಿರುವನು. ಎಂದಿಗೂ ಮರೆಯುವುದಿಲ್ಲ.
ತಾನು ಪಡಬಾರದ ಯಾತನೆಯನ್ನೆಲ್ಲ ಪಟ್ಟಿರುವೆನು, ಬೇಕಾದಷ್ಟು ದುಃಖ ಅನುಭವಿಸುತ್ತಿರುವೆನು ಎಂದು ಕಂಡವರ ಹತ್ತಿರವೆಲ್ಲ ಹೇಳಿಕೊಳ್ಳುವನು ಮತ್ತು ಮನಸ್ಸಿನಲ್ಲಿ ಪದೇ ಪದೇ ಅದನ್ನೇ ಕುರಿತು ಚಿಂತಿಸುತ್ತಿರುವನು. ಇವನದು ಒಂದು ಅಸ್ವಾಭಾವಿಕವಾದ ಗುಣ. ಕೆಲವರಿಗೆ ಕಹಿ ಎಂದರೆ ಇಷ್ಟ, ಆದರೆ ಹೆಸರನ್ನು ಕೇಳಿದರೆ ಬಾಯಿಯಲ್ಲಿ ನೀರೂರುವುದು. ಅದರ ಹೆಸರನ್ನು ಕೇಳಿದರೆ ಅಂದರೆ ಕಹಿಯ ಭಾವವೇ ಬಾಯಲ್ಲಿ ನೀರೂರಿಸುವುದು. ಈ ತಮೋಗುಣಿಯು ಹಾಗೆ ಶೋಕವನ್ನು ಮೆಲ್ಲುವನು, ಆದರೆ ಆ ಶೋಕಕ್ಕೆ ಕಾರಣವನ್ನು ಬಿಡುವುದಿಲ್ಲ. ಮುಂದಿನ ಶೋಕಕ್ಕೆ ಈಗ ಕೆಲಸ ಮಾಡುತ್ತಿರುವನು. ತುಂಬಾ ಖಾರ, ಇದನ್ನು ತಿನ್ನಬಾರದಾಗಿತ್ತು ಎಂದು ಹೇಳುತ್ತಾ ಮತ್ತೆ ಖಾರವಾದ ಅಡಿಗೆಯನ್ನು ಉಣ್ಣುತ್ತಿರುವಂತೆ ಇವನ ಸ್ವಭಾವ. ಯಾವಾಗಲೂ ವಿಷಾದ ಪಡುತ್ತಿರುವನು. ಜೀವನದಲ್ಲಿ ಎಷ್ಟೋ ಅಚಾತುರ್ಯಗಳು ಆಗಿರುತ್ತವೆ, ಆದರೆ ಅವನ್ನೇ ಕುರಿತು ಚಿಂತಿಸುತ್ತಿದ್ದರೆ ಆಗಿ ಹೋಗಿದ್ದು ನೇರವಾಗುವುದಿಲ್ಲ. ಕೆಲಸ ಆಗಿ ಹೋಗಿದೆ, ಅಯ್ಯೋ ಹಾಗೆ ಮಾಡಬಾರದಾಗಿತ್ತು ಎಂದು ಈಗ ವ್ಯಥೆ ಪಡುತ್ತಿರುವನು. ಬಾಯಿಯಲ್ಲಿ ಹಿಂದೆ ಹಾಗೆ ಮಾಡಬಾರದಾಗಿತ್ತು ಎಂದು ಹೇಳಿಕೊಳ್ಳುತ್ತಿರುವನೇ ಹೊರತು ಈಗ ಆ ಕೆಲಸ ಮಾಡುವುದನ್ನು ಬಿಡುವುದಿಲ್ಲ. ಮುಂದೆ ವಿಷಾದ ಪಡಬೇಕಾದ ಕೆಲಸಕ್ಕೆ ಈಗ ಬೀಜ ನೆಡುತ್ತಿರುವನು. ಎಷ್ಟಾದರೂ ಅವನಿಗೆ ಬುದ್ಧಿ ಬರುವುದಿಲ್ಲ. ಸಾಲದ್ದಕ್ಕೆ ಈ ಮನುಷ್ಯನನ್ನು ಮದ ಬೇರೆ ಮೆಟ್ಟಿಕೊಂಡಿದೆ. ನನ್ನ ಸಮಾನ ಇಲ್ಲ ಕೆಲಸ ಮಾಡುವವರು ಎಂದು ತಿಳಿದಿರುವನು. ಇವನ ಯೋಗ್ಯತೆ ಎಷ್ಟೋ ವೇಳೆ ಗೊತ್ತಾಗಿದೆ, ಆದರೆ ಅವನು ಇದನ್ನು ಬಿಡುವುದಿಲ್ಲ. ಹುಲಿ ಹೇಗೆ ತನ್ನ ಮಚ್ಚೆಯನ್ನು ಬಿಡಲಾರದೋ ಹಾಗೆಯೇ ತಮೋಗುಣಿ ಮೇಲಿನ ಸ್ವಭಾವಗಳನ್ನು ಆಭರಣದಂತೆ ಹಾಕಿಕೊಂಡಿರುವನು. ಅದರಿಂದ ಏನೂ ಪ್ರಯೋಜನವಿಲ್ಲ. ಆದರೂ ಆತ ಭಂಡ, ಅದನ್ನು ಬಿಡುವುದಿಲ್ಲ. ಸುಖಂ ತ್ವಿದಾನೀಂ ತ್ರಿವಿಧಂ ಶೃಣು ಮೇ ಭರತರ್ಷಭ, ಅಭ್ಯಾಸಾದ್ರಮತೆ ಯತ್ರ ದುಃಖಾಂತಂ ಚ ನಿಗಚ್ಚತಿ. ಯತ್ತದಗ್ರೇ ವಿಷಮಿವ ಪರಿಣಾಮೇ ಮೃತೋಪಮಂ, ತತ್ಸುಖಂ ಸಾತ್ವಿಕಂ ಪ್ರೋಕ್ತಂ ಆತ್ಮಬುದ್ಧಿ ಪ್ರಸಾದಜಂ. ಅರ್ಜುನ, ಈಗ 3 ವಿಧವಾದ ಸುಖವನ್ನು ಕೇಳು. ದೀರ್ಘಾಭ್ಯಾಸದ ಮೂಲಕ ಯಾವ ಸುಖದಲ್ಲಿ ರಮಿಸುತ್ತಾನೆಯೋ ಮತ್ತು ದುಃಖದ ಅಂತ್ಯವನ್ನು ಹೊಂದುತ್ತಾನೆಯೋ, ಯಾವ ಸುಖ ಮೊದಲು ವಿಷದಂತೆ ಕೊನೆಯಲ್ಲಿ ಅಮೃತದಂತೆ ಇರುವುದೋ ಅಂತಹ ಆತ್ಮಬುದ್ಧಿಯ ಪ್ರಸಾದದಿಂದ ಉಂಟಾದ ಸುಖವನ್ನು ಸಾತ್ವಿಕವೆಂದು ಹೇಳುತ್ತಾರೆ. ಮನುಷ್ಯ ಬದುಕಿರುವುದೇ ಸುಖ ಪಡುವುದಕ್ಕೆ. ಅದಿಲ್ಲದೆ ಇದ್ದರೆ ಜೀವನದಲ್ಲಿ ಯಾರಿಗೂ ರುಚಿ ಇರುವುದಿಲ್ಲ. ಈಗ ಸುಖ ಅನುಭವಿಸಬೇಕು. ಈಗ ಅದು ಇಲ್ಲದೆ ಇದ್ದರೆ ಮುಂದಿನ ಸುಖಕ್ಕಾದರೂ ಈಗಿನಿಂದ ಕಷ್ಟಪಡಬೇಕು. ಅಂತೂ ಮನುಷ್ಯ ಸುಖಕ್ಕಾಗಿ ದುಡಿಯುತ್ತಾನೆ. ಇಂತಹ ಸುಖದಲ್ಲಿಯೂ ಸಾತ್ವಿಕ, ರಾಜಸಿಕ ಮತ್ತು ತಾಮಸಿಕ ಸುಖ ಎಂದು 3 ಬಗೆಯಿದೆ. ಸಾತ್ವಿಕ ಸುಖಕ್ಕೆ ದೀರ್ಘ ಅಭ್ಯಾಸ ಬೇಕು. ಅದು ಸುಮ್ಮನೆ ಸಿಕ್ಕುವುದಿಲ್ಲ. ಅದು ಸ್ವಾಭಾವಿಕವಾಗಿ ನಮ್ಮ ಜೊತೆಯಲ್ಲಿಯೇ ಬರುವುದು ಅಪರೂಪ. ಮಗು ಹುಟ್ಟುತ್ತಲೇ ಕುಡಿಯುತ್ತದೆ, ತಿನ್ನುತ್ತದೆ. ಅದಕ್ಕೆ ಯಾರೂ ಅದನ್ನು ಕಲಿಸಬೇಕಾಗಿಲ್ಲ, ಅದಕ್ಕೆ ಪ್ರಯತ್ನವನ್ನು ಮಾಡಬೇಕಾಗಿಲ್ಲ. ಹಾಗಿಲ್ಲ ಸಾತ್ವಿಕ ಸುಖ. ಅದಕ್ಕೆ ತುಂಬಾ ಪ್ರಯತ್ನ ಪಡಬೇಕು. ಸಾತ್ವಿಕ ಸುಖ ಬರಬೇಕಾದರೆ ನಾವು ಮೊದಲು ಇಂದ್ರಿಯಗಳನ್ನು ನಿಗ್ರಹಿಸಬೇಕು, ಚಿತ್ತವನ್ನು ಶುದ್ಧಿ ಮಾಡಿಕೊಳ್ಳಬೇಕು. ಅನಂತರ ಅದನ್ನು ಏಕಾಗ್ರ ಮಾಡಬೇಕು. ಅನಂತರ ಅದನ್ನು ಪರಮಾತ್ಮನ ಮೇಲೆ ತಿರುಗಿಸಬೇಕು. ಇದಕ್ಕೆಲ್ಲ ಬೇಕಾದಷ್ಟು ಪ್ರಯತ್ನ ಅವಶ್ಯಕ. ಮನಸ್ಸು ಮತ್ತು ಇಂದ್ರಿಯವನ್ನು ನಿಗ್ರಹಿಸುವುದು ಮೊದಮೊದಲು ನೀರಸವಾದ ಹೋರಾಟ. ಅವುಗಳ ಸ್ವಭಾವ ಯಾವಾಗಲೂ ಪ್ರಪಂಚದ ಕಡೆಗೆ ಹೋಗುವುದು. ಅದನ್ನು ದೇವರ ಕಡೆ ತಿರುಗಿಸಬೇಕಾಗಿದೆ. ಒಂದು ಹೊಸ ಸ್ವಭಾವವನ್ನೇ ಮನಸ್ಸಿನಲ್ಲಿ ಹುಟ್ಟಿಸಿಕೊಳ್ಳಬೇಕಾಗಿದೆ. ಸದ್ ಅಭ್ಯಾಸಗಳು ಬೆಳೆಯಬೇಕಾದರೆ ನಿಧಾನ, ಅದಕ್ಕೆ ತುಂಬ ಅಭ್ಯಾಸ ಬೇಕು. ಒಂದು ಚೆನ್ನಾಗಿರುವ ಬೆಳೆಯನ್ನು ತೆಗೆಯಬೇಕಾದರೆ ಅದಕ್ಕೆ ಎಷ್ಟೊಂದು ಕಷ್ಟಪಡಬೇಕು. ನೆಲವನ್ನು ಉತ್ತಬೇಕು, ಗೊಬ್ಬರ ಹಾಕಬೇಕು, ಬಿತ್ತಬೇಕು, ಕಳೆಗಳನ್ನು ಕೀಳಬೇಕು. ಬರೀ ಕಳೆಗಳನ್ನು ಬೆಳೆಯಬೇಕಾದರೆ ಏನು ಪ್ರಯತ್ನ ಮಾಡಬೇಕಾಗಿಲ್ಲ. ಅದು ತನಗೆ ತಾನೇ ಹುಲುಸಾಗಿ ಬೆಳೆಯುವುದು. ಅದಕ್ಕೆ ಯಾರೂ ಉಳಬೇಕಾಗಿಲ್ಲ, ಬೀಜವನ್ನು ಬಿತ್ತಬೇಕಾಗಿಲ್ಲ. ಅದೆಲ್ಲ ಆಗಲೇ ನೆಲದಲ್ಲಿದೆ. ಅದು ಸ್ವಲ್ಪ ನೆಲದಲ್ಲಿ ತನುವೇರಿದರೆ ಚಿಗುರುವುದು. ಆದರೆ ಒಳ್ಳೆಯ ಬೆಳೆ ಹಾಗಲ್ಲ. ಅದಕ್ಕಾಗಿ ಬಹಳ ಪ್ರಯತ್ನ ಪಡಬೇಕು. ಹಾಗೆಯೇ ಮೊದಲು ನಮ್ಮ ಇಂದ್ರಿಯ ಮತ್ತು ಮನಸ್ಸನ್ನು ನಿಗ್ರಹಿಸುವುದರ ಮೇಲೆ ನಿಂತಿದೆ ಸಾತ್ವಿಕ ಸುಖ.
ಸಾತ್ವಿಕ ಸುಖ ಭದ್ರವಾದ ತಳಹದಿಯ ಮೇಲೆ ನಿಂತಿದೆ, ಬಂಡೆಯ ಮೇಲೆ ಮನೆ ಕಟ್ಟಿದಂತಿದೆ. ಯಾವ ಗಾಳಿಯೂ ಮಳೆಯೂ ಅದನ್ನು ಅಲ್ಲಾಡಿಸಲಾರದು. ಈ ಸುಖದಿಂದ ದುಃಖ ನಾಶವಾಗುವುದು. ನಮ್ಮ ದುಃಖಕ್ಕೆಲ್ಲ ಕಾರಣ ಅಜ್ಞಾನ ಮತ್ತು ನಮ್ಮಲ್ಲಿರುವ ತಾತ್ಕಾಲಿಕ ಇಂದ್ರಿಯ ಚಪಲ. ಯಾವಾಗ ಈ ಪ್ರಪಂಚದಲ್ಲಿ ದೇವರು ಒಬ್ಬನೇ ಸತ್ಯ ಎಂದು ತಿಳಿದುಕೊಳ್ಳುತ್ತಾನೆಯೋ, ಅವನನ್ನು ಪಡೆಯಲು ಮನಸ್ಸನ್ನು ಶುದ್ಧಿ ಮಾಡಿ ಅಂತರ್ಮುಖ ಮಾಡುತ್ತಾನೆಯೋ, ಆಗ ಅವನು ಇಂದ್ರಿಯ ಸುಖದ ಮೇಲೆ ಮನಸ್ಸನ್ನು ಹಾಕುವುದಿಲ್ಲ. ಕಾರಣವೇ ನಿರ್ಮೂಲವಾದ ಮೇಲೆ ಇನ್ನು ದುಃಖವೆಲ್ಲಿ ಬರುವುದು? ಜೀವನದಲ್ಲಿ ಯಾವುದು ಅವನಿಗೆ ದುಃಖವನ್ನು ತರಲಾರದು, ಏಕೆಂದರೆ ಅವನು ಈ ಪ್ರಪಂಚದ ನಶ್ವರತೆಯನ್ನು ಮೊದಲಿನಿಂದಲೂ ಬಲ್ಲ. ಅವನ ಮನಸ್ಸು ಅದಕ್ಕೆ ಅಣಿಯಾಗಿರುವುದು. ಒಂದು ಘಟನೆ ಆದ ಮೇಲೆ ಅದರ ಶಮನಕ್ಕೆ ಅವನು ಅಲ್ಲಿ ಇಲ್ಲಿ ಓಡಿ ಹೋಗುವುದಿಲ್ಲ. ಈ ಪ್ರಪಂಚದ ಸ್ವಭಾವವೇ ಇದು ಎಂದು. ಈ ಜೀವನದಲ್ಲಿ ಎಲ್ಲವನ್ನೂ ಧೀರನಾಗಿ ಎದುರಿಸಬಲ್ಲ ಅವನು ಪ್ರಪಂಚದಲ್ಲಿ ತನಗೆ ಆಗುವುದನ್ನು ಬದಲಾಯಿಸುವುದಿಲ್ಲ. ಆಗುವುದು ತನ್ನ ಮೇಲೆ ಪರಿಣಾಮವನ್ನು ಬಿಡದಂತೆ ತನ್ನನ್ನು ತಿದ್ದುಕೊಂಡಿರುತ್ತಾನೆ. ಈ ರಹಸ್ಯವನ್ನು ಬಲ್ಲವನು ಸಾತ್ವಿಕ. ದುಃಖದ ಅವಸಾನ ಎಂದರೆ ಅವನಿಗೆ ದುಃಖವನ್ನು ತರುವ ಪ್ರಸಂಗಗಳೇ ಬರುವುದಿಲ್ಲ ಎಂದಲ್ಲ. ಅವನಿಗೂ ಸಾಧಾರಣ ಮನುಷ್ಯನನ್ನು ಯಾವಾಗ ಪ್ರಸಂಗಗಳು ಹೃದಯವನ್ನು ಹಿಂಡುವವೋ ಅವುಗಳೆಲ್ಲ ಆಗುವವು. ಆದರೆ ಅವನು ಅದಕ್ಕೆ ಒಳಗಾಗುವುದಿಲ್ಲ. ಹೇಗೆ ಕಾಲರ ಇನಾಕ್ಯುಲೇಷನ್ ಹಾಕಿಸಿಕೊಂಡರೆ ಅನಂತರ ಕಾಲರ ಬಂದರೂ ಅವನಿಗೆ ಏನೂ ಮಾಡಲಾರದೋ, ಹಾಗೆ ಇವನು. ಸಾತ್ವಿಕ ಸುಖ ಮೊದಲು ವಿಷದಂತೆ ಪ್ರಾರಂಭವಾಗುವುದು, ಅನಂತರ ಅದು ಅಮೃತದಂತೆ ಇರುವುದು. ನೆಲ್ಲಿಕಾಯಿ ಬಾಯಿಯಲ್ಲಿ ಹಾಕಿಕೊಂಡಾಗ ಒಗರು, ಅದನ್ನು ಬಾಯಲ್ಲಿ ಅಗಿದು ನೀರನ್ನು ಕುಡಿದರೆ ಆ ನೀರು ಸಿಹಿಯಾಗಿ ಕಾಣುವುದು. ಮೊದಲು ಒಗರು, ಆಮೇಲೆ ಸಿಹಿ. ಹಾಗೆಯೇ ಸಾತ್ವಿಕ ಸುಖ. ಮೊದಮೊದಲು ಇದನ್ನು ಇನ್ನೂ ಅಭ್ಯಾಸ ಮಾಡುತ್ತಿರುವಾಗ ತುಂಬಾ ಕಷ್ಟಪಡಬೇಕು. ಧ್ಯಾನ ಮಾಡುವುದಕ್ಕೆ ಪ್ರಯತ್ನ ಮಾಡಿದಾಗ ಮೊದಮೊದಲು ಮನಸ್ಸು ಎಷ್ಟು ಹೋರಾಡಬೇಕಾಗುವುದು. ಧ್ಯಾನಕ್ಕೆ ಕುಳಿತಾಗಲೇ ಎಲ್ಲೂ ಇಲ್ಲದ ಆತಂಕಗಳೆಲ್ಲ ಬಂದು ಮನಸ್ಸನ್ನು ಮುತ್ತುವವು. ಆಗ ಅನ್ನಿಸುವುದು, ಇದಕ್ಕೆ ಮುಂಚೆ ಮನಸ್ಸು ಶಾಂತವಾಗಿತ್ತು, ಈಗ ಎಲ್ಲೂ ಇಲ್ಲದ ಗಲಿಬಿಲಿ ಪ್ರಾರಂಭವಾಗಿದೆಯಲ್ಲ ಎಂದು. ಆದರೆ ಬಿಡದೆ ನಾವು ಹೋರಾಡಬೇಕು. ಆಗಲೇ ಅದು ಕ್ರಮೇಣ ಏಕಾಗ್ರವಾಗುತ್ತಾ ಬಂದು ಭಗವಂತನಲ್ಲಿ ನೆಲೆಸುವುದು. ಅನಂತರ ಅವನಿಗೆ ಬರುವ ಆನಂದಕ್ಕೆ ಎಣೆಯಿಲ್ಲ. ಇಂದ್ರಿಯದ ಮೂಲಕ ಬರುವ ಯಾವ ಆನಂದವೂ ಅದಕ್ಕೆ ಎಣೆಯಿಲ್ಲ. ಧ್ಯಾನಾವಸ್ಥೆಯಲ್ಲಿ ಮನಸ್ಸು ಸಚ್ಚಿದಾನಂದ ಸ್ವರೂಪನಾದ ಭಗವಂತನ ಅಗ್ನಿಕೊಂಡದಲ್ಲಿರುವುದು. ಅದರಿಂದ ಹೊರಗೆ ಬಂದ ಮೇಲೂ ಆ ಕಾವು ಬಹುಕಾಲ ಅದರಲ್ಲಿ ಇರುವುದು. ಈ ಸುಖ ಇಂದ್ರಿಯ ಮತ್ತು ಮನಸ್ಸನ್ನು ನಿಗ್ರಹಿಸಿದುದರ ಫಲ. ಇಂದ್ರಿಯ ಸುಖ ಬಾಹ್ಯ ವಸ್ತುವನ್ನು ಆಶ್ರಯಿಸಿದೆ. ನಮ್ಮ ಇಂದ್ರಿಯಗಳಿಗೆ ಅವಕ್ಕೆ ಪ್ರಿಯವಾದ ವಿಷಯ ವಸ್ತುಗಳ ಸಂಬಂಧವಾದಾಗ ಅದಕ್ಕೆ ಸುಖ, ಅದಿಲ್ಲದೆ ಇದ್ದರೆ ದುಃಖ. ಇಂದ್ರಿಯದ ಹಿಂದೆ ಮನಸ್ಸು ಇದರೊಂದಿಗೆ ತಾದಾತ್ಮ್ಯ ಭಾವವನ್ನು ಪಡೆದುಕೊಂಡು ಆ ಸುಖವನ್ನು ಅನುಭವಿಸುವುದು. ಆದರೆ ಸಾತ್ವಿಕ ಸುಖ ಹೊರಗಿನ ಸಂಪರ್ಕದಿಂದ ಬರುವುದಿಲ್ಲ. ಮನಸ್ಸು ಮತ್ತು ಇಂದ್ರಿಯಗಳನ್ನು ನಿಗ್ರಹಿಸಿದವನ ಹೃದಯದಿಂದ ಸಾತ್ವಿಕ ಸುಖ ಚಿಲುಮೆಯಂತೆ ಜಿನುಗುವುದು. ಇದು ಬರುವುದು ಭಗವಂತನ ಸ್ಪರ್ಶದಿಂದ. ಇದಕ್ಕೆ ಯಾವ ಬಾಹ್ಯ ಆಸರೆಯೂ ಬೇಕಿಲ್ಲ, ಆಧಾರವೂ ಬೇಕಿಲ್ಲ. ವಿಷಯೇಂದ್ರಿಯ ಸಂಯೋಗಾತ್ಯತ್ತದಗ್ರೇ ಮೃತೋಪಮಂ ಪರಿಣಾಮೇ ವಿಷಮಿವ ತತ್ಸುಖಂ ರಾಜಸಂಸ್ಮೃತಂ. ವಿಷಯ ಇಂದ್ರಿಯಗಳ ಸಂಯೋಗದಿಂದ ಯಾವ ಸುಖ ಮೊದಲು ಅಮೃತದಂತೆ ಕೊನೆಗೆ ವಿಷದಂತೆ ಇರುವುದೋ ಆ ಸುಖ ರಾಜಸಿಕ. ರಾಜಸಿಕ ಸುಖಕ್ಕೆ ಬಾಹ್ಯ ವಸ್ತುವಿನ ಆಧಾರ ಬೇಕು. ಇಂದ್ರಿಯ ಅದಕ್ಕೆ ಸಂಬಂಧಪಟ್ಟ ವಿಷಯ ವಸ್ತುವಿನ ಸಂಪರ್ಕವನ್ನು ಪಡೆದಾಗಲೇ ಸುಖವೆಂಬ ವೇದನೆ ಆಗಬೇಕಾದರೆ, ಒಲೆ ಉರಿಯುತ್ತಿದ್ದರೆ ಮೇಲಿರುವುದು ಹೇಗೆ ಕುದಿಯುತ್ತಿರುವುದೋ ಹಾಗೆ ವಿಷಯ ಸುಖ. ಈ ಸುಖ ಮೊದಮೊದಲು ಆನಂದ. ಅದನ್ನು ತಿನ್ನುವಾಗ ಚಪ್ಪರಿಸುವಾಗ ಆಗುವ ಸುಖವನ್ನು ಯಾರೂ ಹೇಳಿಕೊಡಬೇಕಾಗಿಲ್ಲ. ಅದು ತನಗೆ ತಾನೇ ಬರುವುದು. ರುಚಿಕರವಾದುದನ್ನು ತಿಂದು ಆನಂದಿಸುವುದನ್ನು ಯಾರೂ ಹೇಳಿಕೊಡಬೇಕಾಗಿಲ್ಲ. ಇಂದ್ರಿಯಕ್ಕೆ ಅದರ ವಿಷಯದ ಮೇಲೆ ಆಕರ್ಷಣೆ ಸ್ವಾಭಾವಿಕವಾಗಿರುವುದು. ಯಾವ ಪ್ರಯತ್ನವೂ ಇಲ್ಲದೆ ಎಲ್ಲರೂ ಈ ಸುಖವನ್ನು ಅನುಭವಿಸಬಹುದು. ಆದರೆ ಕೊನೆಗೆ ಅದು ನಮಗೆ ದುಃಖವನ್ನು ತರುವುದು. ನಾವು ಪ್ರತಿಯೊಂದು ಸಲ ಇಂದ್ರಿಯ ಸುಖವನ್ನು ಅನುಭವಿಸಿದಾಗಲೂ ಆ ವಸ್ತುವಿಗೆ ದಾಸರಾಗುತ್ತೇವೆ.
ಆ ವಸ್ತುವನ್ನು ಪಡೆಯುವುದಕ್ಕೆ ಏನನ್ನು ಬೇಕಾದರೂ ಮಾಡುವೆವು. ನಮ್ಮ ಸರ್ವಸ್ವವನ್ನೇ ಬೇಕಾದರೆ ಅದಕ್ಕೆ ಮಾರಿಕೊಳ್ಳುತ್ತೇವೆ. ದೊಡ್ಡ ದೊಡ್ಡ ವಿಷಯ ವಸ್ತುಗಳನ್ನು ಬಿಟ್ಟು ಬಿಡೋಣ. ಕೇವಲ ಸಣ್ಣ ದುರಭ್ಯಾಸಗಳಿಗೆ ತುತ್ತಾದವನ ಪಾಡನ್ನು ನೋಡಿದರೆ ನಮಗೆ ಮರುಕ ಬರುವುದು. ಒಂದು ಚುಟಿಕೆ ನಶ್ಯ ಇಲ್ಲದೆ ಇದ್ದರೆ ಯಾರನ್ನೋ ತಿರುಪೆ ಬೇಡುತ್ತಾನೆ. ಒಂದು ಸಿಗರೇಟಿಗೆ, ಒಂದು ಬೀಡಿಗೆ, ಒಂದು ಕಪ್ಪು ಕಾಫಿಗೆ ನಾವು ಎಷ್ಟು ದೊಡ್ಡ ದಾಸರು. ನಾವು ತಿಳಿದುಕೊಂಡಿದ್ದೇವೆ, ಅದನ್ನು ಅನುಭವಿಸುತ್ತಿದ್ದೇವೆ ಎಂದು. ಆದರೆ ಇಷ್ಟು ದೊಡ್ಡ ಮನುಷ್ಯ ಅಷ್ಟು ಅಲ್ಪ ವಸ್ತುವಿಗೆ ದಾಸನಾಗಿ ಅದಕ್ಕೆ ಎಂತಹ ಅವಮಾನವನ್ನಾದರೂ ಸಹಿಸಲು ಸಿದ್ಧನಾಗುವನು. ಇನ್ನು ದೊಡ್ಡ ದೊಡ್ಡ ವಿಷಯಗಳಿಗೆ ದಾಸರಾದವರ ಪಾಡನ್ನು ಹೇಳಲೇಬೇಕಾಗಿಲ್ಲ. ನಮ್ಮ ಪ್ರಪಂಚದ ಸುತ್ತ ಅದರ ನಿದರ್ಶನಗಳು ಹೇರಳವಾಗಿವೆ. ಮೀನು ಗಾಳದ ಕೊನೆಯಲ್ಲಿರುವ ಹುಳುವನ್ನು ತಿನ್ನುವಾಗ ಆನಂದ ಪಡುವುದು. ಆ ಆನಂದವೇ ಅದಕ್ಕೆ ಮೃತ್ಯು. ಗಾಳ ಗಂಟಲಲ್ಲಿ ಸಿಕ್ಕಿಕೊಳ್ಳುವುದು. ಹಾಗೆಯೇ ವಿಷಯ ವಸ್ತುವಿನ ಗಾಳ ಒಮ್ಮೆ ಅದರ ಪಾಶಕ್ಕೆ ಬಿತ್ತು ಎಂದರೆ ತಪ್ಪಿಸಿಕೊಂಡು ಬರುವುದು ಕಷ್ಟ. ನಮ್ಮನ್ನು ಜೀವ ಸಹಿತ ಹಿಂಡುವುದು. ಕೆಲವು ರಾಕ್ಷಸೀಯ ಸ್ವಭಾವದ ಹೂವುಗಳಿವೆ. ಯಾವುದಾದರೂ ಕ್ರಿಮಿ ಕೀಟ ಅದರೊಳಗೆ ಬಂದರೆ ತಕ್ಷಣವೇ ಹೂವಿನ ರೇಕುಗಳು ಮುಚ್ಚಿಕೊಳ್ಳುವವು. ಆ ಕೀಟ ಅದರಲ್ಲಿ ಬಂಧಿಯಾಗುವುದು. ಆ ಹೂವು ತನ್ನಿಂದ ಒಂದು ಬಗೆಯ ದ್ರವ್ಯವನ್ನು ಸೃಜಿಸಿ ಆ ಕೀಟವನ್ನು ಕರಗಿಸಿ ಅದರ ಸಾರವನ್ನೆಲ್ಲ ಹೀರಿಬಿಡುವುದು. ಹಾಗೆ ಇದೆ ವಿಷಯ ಕುಸುಮ. ಅದು ನೋಡುವುದಕ್ಕೆ ಮನೋಹರ. ಅದರೊಳಗೆ ಬಿತ್ತು ಎಂದರೆ ಆಯಿತು, ನಾವು ನಿರ್ನಾಮವಾಗುತ್ತೇವೆ. ಯದಗ್ರೇ ಚಾನುಬಂಧೇ ಚ ಸುಖಂ ಮೋಹನಮಾತ್ಮನಃ ನಿದ್ರಾಲಸ್ಯ ಪ್ರಮಾದೋತ್ಥಂ ತತ್ತಾಮಸಮುದಾಹೃತಂ. ಯಾವ ಸುಖ ಮೊದಲಲ್ಲಿ ಮತ್ತು ಕೊನೆಯಲ್ಲಿ ಆತ್ಮನನ್ನು ಮೋಹಗೊಳಿಸುವುದೋ, ನಿದ್ರೆ ಆಲಸ್ಯ ಪ್ರಮಾದದಿಂದ ಉಂಟಾದುದೋ ಅದನ್ನು ತಾಮಸಿಕ ಸುಖ ಎಂದು ಹೇಳುತ್ತಾರೆ. ಸಾತ್ವಿಕ ಸುಖದಲ್ಲಿ ಮೊದಲು ಕಹಿ, ಅನಂತರ ಸಿಹಿ. ರಾಜಸಿಕ ಸುಖದಲ್ಲಿ ಮೊದಲು ಸಿಹಿ, ಅನಂತರ ಕಹಿ. ಆದರೆ ತಾಮಸಿಕ ಸುಖದಲ್ಲಾದರೂ ಮೊದಲೂ ಕಹಿಯೇ, ಕೊನೆಗೂ ಕಹಿಯೇ. ಅವರಿಗೆ ಇದೇ ನಷ್ಟ, ಅದೇ ಇಷ್ಟ. ರಾಜಸಿಕ ವ್ಯಥೆಪಟ್ಟು ನಾನು ಹೀಗೆ ಮಾಡಬಾರದಾಗಿತ್ತು ಎಂದು ಪಶ್ಚಾತ್ತಾಪವನ್ನಾದರೂ ಪಡುತ್ತಾನೆ. ಆದರೆ ತಾಮಸಿಕನಿಗೆ ಅದೇನೂ ಇಲ್ಲ, ದುಃಖ ಪಡುತ್ತಾನೆ. ಆದರೂ ಆ ದುಃಖಕ್ಕೆ ಕಾರಣವಾಗಿರುವುದನ್ನೇ ಮಾಡುತ್ತಾನೆ. ಈ ಸುಖದ ಮೇಲೆಯೇ ಅವನಿಗೆ ಆಕರ್ಷಣೆ. ಈ ಸುಖವಾದರೂ ವಸ್ತುವಿನ ನೈಜ ಸ್ವಭಾವವನ್ನು ಎಂದಿಗೂ ವ್ಯಕ್ತಪಡಿಸುವುದಿಲ್ಲ. ಇದಕ್ಕೆ ಕಷ್ಟವನ್ನೇ ಪಡಬೇಕಾಗಿಲ್ಲ. ಯಾವ ದುರಭ್ಯಾಸಗಳು ಹಿಂದಿನಿಂದ ಬಂದಿವೆಯೋ ಅವನ್ನು ಮುಂದುವರಿಸಿದರೆ ಸಾಕಾಗಿದೆ. ನಿದ್ರೆ ಎಂದರೆ ಅವನಿಗೆ ತುಂಬಾ ಇಷ್ಟ. ಹೊತ್ತಾಗಿ ಎದ್ದರೆ ಎಷ್ಟೋ ಕೆಲಸಗಳು ಕೆಟ್ಟು ಹೋಗುತ್ತವೆ, ಅವುಗಳನ್ನು ಗಮನಿಸುವುದಿಲ್ಲ. ಎಷ್ಟು ಚೆನ್ನಾಗಿ ನಿದ್ರೆ ಮಾಡಿದೆ ಎನ್ನುತ್ತಾನೆಯೇ ಹೊರತು ಈ ಹಾಳು ನಿದ್ರೆಯಿಂದ ಕೆಲಸ ಕೆಟ್ಟು ಹೋಯಿತು ಎಂದು ಯೋಚಿಸುವುದಿಲ್ಲ. ಇವನು ಆಲಸ್ಯ ಜೀವಿ. ಎಂದಿಗೂ ಮಾಡಬೇಕಾದುದನ್ನು ಮಾಡುವುದಿಲ್ಲ. ಏನಾದರೂ ನೆವ ಹೇಳಿ ಮುಂದೆ ಹಾಕುತ್ತಿರುವನು. ಇದರಿಂದ ವ್ಯಥೆ ಪಡುವುದಿಲ್ಲ, ಇದಕ್ಕೆ ಹೆಮ್ಮೆ ಪಡುವನು. ನಾನು ಹೇಗೆ ಮೋಸ ಮಾಡಿದೆ ಎಂದು ಸಂತೋಷ ಪಡುವನು. ಪ್ರಮಾದ ಎಂದರೆ ತಮ್ಮ ಕೆಲಸವನ್ನು ಮಾಡದೆ ಮತ್ತೊಬ್ಬರ ಕೆಲಸವನ್ನು ತಪ್ಪು ಮಾಡುವರು. ಮಾಡಬಾರದ ಕೆಲಸವನ್ನು ಮಾಡುವರು, ಮಾಡುವ ಕೆಲಸವನ್ನು ಬಿಡುವರು. ರಜೋಗುಣಿ ತಪ್ಪಿನಿಂದ ತಿದ್ದಿಕೊಳ್ಳುವನು, ತಪ್ಪು ಮಾಡಿದ್ದಕ್ಕೆ ವ್ಯಥೆ ಪಡುವನು. ಆದರೆ ಈ ತಮೋಗುಣಿ ತಿದ್ದುಕೊಳ್ಳುವವನಲ್ಲ, ವ್ಯಥೆಯನ್ನು ಪಡುವುದಿಲ್ಲ. ಪುನಃ ಪುನಃ ಹಿಂದಿನ ತಪ್ಪನ್ನೇ ಮಾಡುತ್ತಿರುವನು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ. ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.